ಬರ್ಡೇ ಅವತ್ತು ಅಳ್ಬೇಡ. ನಿನ್ ಮ್ಯಾಚಿಂಗ್ಗೆ ಅವನು ಹಾಕೊಂಡಿರೋದು. ನೀವಿಬ್ರು ಫ್ರೆಂಡ್ ನಿಜ ನಂಗೇನು ಒಂಥರ ಆಗ್ತಿದೆ. ಇಷ್ಟ ಆಯ್ತಾ ಇಷ್ಟ ಆಗಿಲ್ಲ? ನಂಗೆ ಇಷ್ಟ ಆಗಿಲ್ಲ. ನಾವ್ ಅಣ್ಣ ಅಂತ ಒಂದ್ಸಲ ಟ್ರೀಟ್ ಮಾಡಿದ್ಮೇಲೆ ಲಾಸ್ಟ್ ತನಕ ನಂಗೆ ಅಣ್ಣನಾಗಿ ಇರ್ಬೇಕು ನೀವು. ಅವನು ಒಳ್ಳೆ ಹುಡುಗಾನೆ ಅಮ್ಮ, ಆತರ ಎಲ್ಲ ಏನಿಲ್ಲ. ಅಂದ್ರೆ ಸೊ ಅಣ್ಣ ತಮ್ಮ ಅನ್ನೋದು ಬರೋದು ಇಲ್ಲ. ಆ ಬಾಂಡಿಂಗ್ ಬಾಯಲ್ಲಿ ಹೇಳಿದ ತಕ್ಷಣ ಅದು ಅಣ್ಣ ತಮ್ಮ ಆಗಲ್ಲ. ಅವನು ಪೈಂಟ್ ಕೆಲ್ಸಕ್ಕೆ ಹೋಗ್ತಾನೆ ಅಂತ ಇಷ್ಟ ಆಯ್ತಲ್ವಾ? ಇವಾಗ ಒಪ್ಕೊಳ್ದೆ ಇರೋದಕ್ಕೆ ರೀಸನ್ ಅದು ಹೇಳಿ ಅವನಿಲ್ಲ ಅಂತ. ಅಣ್ಣ ಅಂತ ಟ್ರೀಟ್ ಮಾಡಿ ಆದ್ಮೇಲೆ ವಾಪಸ್ ನಾನು ಹೇಗೆ ಆದ್ರೆ ಐ ಲವ್ ಯು ಅನ್ನೋದು ಬರ್ತಾನೆ ಇಲ್ಲ ಮಗ ಬಾಯಿ. ನಂಗೆ ಅವಾಗ ಗೊತ್ತಾಯ್ತು ಹುಡುಗರು ಒಂದ್ ಪ್ರಪೋಸ್ ಮಾಡ್ಬೇಕಾದ್ರೆ ಎಷ್ಟು ಗಾಬರಿ ಆಗಿರ್ತಾರೆ ಅಂತ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಸಣ್ಣ ಮುನ್ನು ಯೂಟ್ಯೂಬ್ ಚಾನಲ್. ಇವನು ಸಣ್ಣು ಅವಳು ಮೋನು, ಇಬ್ರು ಕೂಡ ವೆಲ್ಲು ನೋನು. ಗೈಸ್, ನೈಟ್ ಧನ್ಯ ಅವ್ರ ಬರ್ತ್ಡೇ ಮಾಡಿದ್ವಿ ನಿನ್ನೆ ವ್ಲಾಗ್ ಅಲ್ಲಿ, ನೀವು ಕೂಡ ನೋಡಿದೀರಾ. ಅದ್ರ ನೆಕ್ಸ್ಟ್ ಡೇ ಸರ್ಪ್ರೈಸ್ ವ್ಲಾಗ್ ಮಾಡೋಣ ಅಂತ ಹೇಳಿದ್ವಿ. ಹಂಗೆ ಒಂದು ಪ್ರ್ಯಾಂಕ್ ಮಾಡೋಣ ಅಂತ ಕೂಡ ಅನ್ಕೊಂಡ್ವಿ. ಒಳ್ಳೆ ನೇಚರ್ ಪಾಯಿಂಟ್ ಅಲ್ಲಿ ನೇಚರ್ ನ ನೋಡ್ಕೊಂಡು ನೆಕ್ಸ್ಟ್ ನಾವು ಟಿಫನ್ ಮಾಡಿ ಅಲ್ಲೊಂದ್ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಅದಾದ್ಮೇಲೆ ನಮ್ಮ ಪ್ಲಾನ್ ಸ್ಟಾರ್ಟ್ ಆಗಿದ್ದು ಸರ್ಪ್ರೈಸ್ ವ್ಲಾಗ್ ಮಾಡ್ಬೇಕು ಅಂತ. ಗೈಸ್, ಇವತ್ತಿನ ಈ ವ್ಲಾಗ್ ಅಲ್ಲಿ ಆಕ್ಚುಲಿ ಹೇಳ್ಬೇಕಂತ ಅಂದ್ರೆ ನಾವು ನೆನ್ನೆ ನೈಟ್ ಹೇಳಿದ್ವಿ ನಿಮಗೆ ಧನ್ಯ ಅವರಿಗೆ ಒಂದು ಸರ್ಪ್ರೈಸ್ ಇದೆ ಅಂತ. ಸೊ ಆ ಸರ್ಪ್ರೈಸ್ ನ ಕೊಡೋದಕ್ಕೆ ಅಂತ ಹೋಗ್ತಾ ಇದೀವಿ. ನಮ್ಮ ಕೈಲಾದಷ್ಟು ಸರ್ಪ್ರೈಸ್ ನ ನಾವು ತಗೊಂಡ್ ಬಂದಿದೀವಿ. ಇವಾಗ ಏನ್ ಕೊಡ್ತೀವಿ ಸರ್ಪ್ರೈಸ್ ಅಂತ ನೀವೇ ನೋಡಿ. ಮತ್ತೆ ಅದಾದ್ಮೇಲೆ ಇನ್ನೂ ಒಂದು ಸ್ಪೆಷಲ್ ಸರ್ಪ್ರೈಸ್ ಇದೆ. ಅದಕ್ಕೆ ಯಾವ ತರ ಎಕ್ಸೈಟ್ಮೆಂಟ್ ಆಗ್ತಾರೆ ಅನ್ನೋದು ಕೂಡ ನಮಗೆ ಗೊತ್ತಿಲ್ಲ. ಬನ್ನಿ ನೋಡೋಣ ಹೇಗಿರುತ್ತೆ ಅಂತ. ಧನ್ಯ ಅವ್ರನ್ನ ಇವಾಗ ಮಾತಾಡ್ಸೋಣ. ಬರ್ತ್ಡೇ ಗರ್ಲ್ ಏನ್ ಮಾಡ್ತಿದ್ದಾರೆ ಅಂತ ನೋಡೋಣ. ಅವ್ರಿಗೆ ಒಂದು ಸರ್ಪ್ರೈಸ್ ಕೂಡ ಕೊಡೋಣ. ಓಕೆ ನಮ್ಮ ರೆಡಿ ಇದ್ದೀರಾ? ರೆಡಿ. ಹಾ, ಸರ್ಪ್ರೈಸ್ ಕೊಡೋಣ. ನಿಮ್ ಕೈಯಾರ ನೀವೇ ಕೊಡ್ಬೇಕು. ಸರಿ ಆಯ್ತು ಬನ್ನಿ. ಹಾ, ಇವಾಗ ತಾನೇ ಜಸ್ಟ್ ಎಲ್ಲರೂ ಟಿಫನ್ ಮುಗಿಸ್ಕೊಂಡ್ವಿ. ಧನ್ಯ ಅವರು ಬೇಗ ರೆಡಿ ಆಗ್ತೀನಿ ಅಂತ ಹೋದ್ರು. ನಮ್ಮ ಧೀರಜ್ ಅವರು ಟೀ ಕುಡ್ಕೊಂಡು ವಾಕ್ ಮಾಡ್ತಾ ಇದ್ರು ಇಷ್ಟೊತ್ತು. ನೋಡಿ ಅಲ್ಲಿದ್ದಾರೆ. ಬಮ್ ಹೊರಡೋಣ. ಇದೇ ನಮ್ಮ ರೂಮು ನೋಡಿ. ಇವಾಗ ಒಳಗಡೆ ಹೋಗ್ತಾ ಇದೀವಿ. ಬರ್ತ್ಡೇ ಗರ್ಲು ರೆಡಿ ಆಗ್ತೀನಿ ಅಂದ್ಬಿಟ್ಟು ಕುತ್ಕೊಂಡಿದ್ದಾರೆ ಇಲ್ಲಿ. ಹ್ಯಾಪಿ ಬರ್ತ್ಡೇ ಟು ಯು. ಯಾಕಮ್ಮ ರೆಡಿ ಆಗಲ್ವಾ? ಹಾ, ರೆಡಿ ಆಗ್ತೀನಿ ಅಂತ ಟಿಫನ್ ಇಂದ ಓಡ್ ಬಂದ್ರಿ. ಸುಮ್ಮನೆ ಕೂತ್ಕೊಂಡಿದ್ದೇನೆ. ಸರಿ, ಏನ್ ಗೊತ್ತಾ, ಇವಾಗ ನಮ್ ಕಡೆಯಿಂದ ನಿಮ್ಗೆ ಒಂದು ಚಿಕ್ಕ ಸರ್ಪ್ರೈಸ್ ಇದೆ. ಬನ್ನಿ ಎದ್ದೊಳಿ ಕೂತ್ಕೊಳ್ಳಿ. ಹೌದಾ? ಹಾ, ನೆನ್ನೆನೇ ದೊಡ್ಡ ಸರ್ಪ್ರೈಸ್. ಅದಕ್ಕಿಂತ ದೊಡ್ಡ ಸರ್ಪ್ರೈಸಾ? ಅಂದ್ರೆ ನೆನ್ನೆ ನೈಟ್ ಹೇಳಿದ್ವಿ ಗೊತ್ತಾ ನಿಮ್ಗೊಂದ್ ಸರ್ಪ್ರೈಸ್ ಇದೆ ಅಂತ. ನಮ್ಗೆ ಇಷ್ಟ ಆಗಿದ್ದನ್ನ ನಾವು ತಗೊಂಡ್ ಬಂದಿದೀವಿ. ಅದು ನಿಮ್ಗೆ ಇಷ್ಟ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ನನ್ ಪ್ರಕಾರ ನಿಮ್ಗೆ ಇಷ್ಟ ಆಗೋದೆಲ್ಲ ನನ್ಗೂ ಇಷ್ಟ ಆಗುತ್ತೆ ಬಿಡಿ ಅಂತ ಅನ್ಕೊಂಡಿದೀವಿ. ನೋಡೋಣ. ಇವಾಗ ನಮ್ಮ ಸಣ್ಣವರು ನಿಮ್ಗೆ ಆ ಸರ್ಪ್ರೈಸ್ ನ ಕೊಡ್ತಾರೆ ಒಂದೊಂದಾಗಿ. ಫಸ್ಟ್ ಸರ್ಪ್ರೈಸ್ ಕೊಡಿಮಾ. ನಾವಿಬ್ರು ಕೊಟ್ರು ಒಂದೇನೆ. ನಾವಿಬ್ರು ಒಟ್ಟಿಗೆನೆ ಕೊಡೋದು. ಇಬ್ರು ಒಟ್ಟಿಗೆ ಕೊಡ್ತೀವಿ, ಸರಿನಾ? ಸರ್ಪ್ರೈಸ್ ನ ಕಬೋರ್ಡ್ ಒಳಗಡೆ ಬಚ್ಚಿಟ್ಟಿದ್ವಿ. ಸೊ ಧನ್ಯ ಅವರೇ, ನೀವು ನೋಡಿದೀರಾ ಅನ್ಸುತ್ತೆ? ನೋಡಿಲ್ವಾ? ಹಂಗೆ ಆ ಕಡೆನೆ ತಿರುಗಿರಿ ಸ್ವಲ್ಪ. ಹಾ, ನಿಮ್ ತಂಗಿಯವ್ರು ತೆಗ್ದು ಇವಾಗ ಕೊಡ್ತಾರೆ. ರೆಡಿನಾ? ಅದ್ ಮಾತ್ರ ಇದೆಯಾ? ಹಾ, ಕೊಡಿ. ಇದು ನಿಮ್ದು ಫಸ್ಟ್ ಸರ್ಪ್ರೈಸು. ಸೊ ಇವಾಗ ನೀವು ಇದನ್ನ ಹಾಕೊಂಡು ರೆಡಿ ಆಗ್ಬೇಕು. ವಾವ್, ಎಷ್ಟು ಚಂದದ ಡ್ರೆಸ್. ನನ್ನ ಫೇವರಿಟ್ ಕಲರ್ ಇದೆ. ಎರಡು ಬ್ಲ್ಯಾಕ್ ಅಂಡ್ ವೈಟ್, ತುಂಬಾ ಇಷ್ಟವಾದ ಕಲರ್. ವಾವ್, ಸೂಪರ್ ಆಗಿದೆ. ನಂಗೆ ಈ ತರ ಎಲ್ಲ ಮಾಡೆಲ್ ಡ್ರೆಸ್ ಹಾಕ್ಲಿಕ್ಕೆ ತುಂಬಾ ಇಷ್ಟ. ಸಕ್ಕದಾಗಿದೆ. ಇದು ಇಷ್ಟ ಅಂತ ನಮ್ಗೆ ಹೆಂಗ್ ಗೊತ್ತಾಯ್ತು ಗೊತ್ತಾ? ನಾವು ಹೋದ್ಸಲಿ ಜುಡಿಯೋಗ್ ಹೋಗಿದ್ವಿ ಗೊತ್ತಾ? ಅವಾಗ ನೀವ್ ಇದನ್ನ ಇದೇ ಡ್ರೆಸ್ ನ ನೋಡ್ತಾ ಇದ್ರಿ. ಈ ಟಾಪ್ ನ ನೋಡ್ತಾ ಇದ್ರಿ. ಅದು ನಾವು ವ್ಲಾಗ್ ಅಲ್ಲಿ ಕೂಡ ತೋರ್ಸಿದೀವಿ. ಅದೇ 2ನೇ ಕ್ಲಾಸ್ ಮಕ್ಕಳು ಹಾಕೊಳ್ಳೋ ತರ ಇದೆ ಡ್ರೆಸ್ ಅಂತ ಹೇಳಿದ್ರಲ್ಲ. ನಿಂಗೆ ಇದನ್ನ ಚೂಸ್ ಮಾಡುವ ಚಂದ ಇದೆ ಅಂದ್ರೆ ನನಗೆ ಇಷ್ಟ ಅದನ್ನ ನಾನು ಹೇಳಿದ್ದಾಯ್ತಾ. ಅಯ್ಯೋ, ಇದನ್ನೇ ತಗೊಂಡ್ ಬರ್ತೀರ ಅಂತ ಗೊತ್ತಿಲ್ಲ. ಥ್ಯಾಂಕ್ ಯು ಸೋ ಮಚ್. ಇವಾಗ ಈ ಡ್ರೆಸ್ ನ ಹಾಕೊಳ್ಳಿ. ಇದು ಫಸ್ಟ್ ಸರ್ಪ್ರೈಸು. ಬೇಗ ಹೋಗಿ ಹಾಕೊಂಡ್ ಬರ್ಲಾ? ಬೇಗ ರೆಡಿ ಆಗ್ಬೇಕು. ಸರಿ, ಕ್ಯಾಮರಾ ಆಫ್ ಮಾಡಿ ನಾನು ರೆಡಿ ಆಗಿ ಬರ್ತೀನಿ. ಅಪ್ಪ, ರೂಮ್ ಒಳಗಡೆ ಹೋಗಿ ರೆಡಿ ಆಗಿರಪ್ಪ. ಹೌದು. ಏ ಅಕ್ಕ, ಎಷ್ಟೊತ್ತಕ್ಕ ಬಾ ಅಕ್ಕ, ಬೇಗ ಬನ್ನಿ ಬೇಗ. ಧನ್ಯಮ್ಮ ಫೈನಲಿ ಬಂದ್ರು ಗಾಯ್ಸ್. ವಾವ್, ಚೆನ್ನಾಗಿ ಕಾಣಿಸ್ತಿದೆ. ಸೂಪರ್ ಔಟ್ಫಿಟ್. ಸ್ವಲ್ಪ ಚೆನ್ನಾಗಿದೆ ಅಲ್ವಾ? ಚೆನ್ನಾಗಿದೆ. ಬ್ಲ್ಯಾಕ್ ಅಂಡ್ ವೈಟ್ ಚೆನ್ನಾಗಿದೆ. ಆದ್ರೆ ಏನೋ ಒಂದು ಮಿಸ್ಸಿಂಗ್ ಇದೆ. ಏನ್ ಮಿಸ್ಸಿಂಗು? ಏನೋ ಒಂದು ಸೂಟ್ ಆಗ್ತಿಲ್ಲ ಮುನ್ನೋರಿಗೆ. ಹೌದಾ? ಅದಕ್ಕೆ ಇದನ್ನ ಹಾಕೊಂಡ್ ಬರ್ಬೇಕು, ಅವಾಗ ಸೂಟ್ ಆಗ್ತದೆ. ಇದು ಸಣ್ಣ ಮುನ್ನೋರ ಕಡೆ ಇದೆ. ವಾವ್, ಶೂಸ್ ಇದನ್ನ ಹಾಕೊಂಡು ಬಂದ್ರೆ ಸೂಟ್ ಆಗುತ್ತಲ್ಲ. ಸೂಪರ್ ಆಗಿದೆ. ವಾವ್, ಅಂದ್ರೆ ನಾನು ಶೂಸ್ ಕಡಿಮೆ ಯೂಸ್ ಮಾಡ್ತಿದ್ದೆ, ನೈಲ್ಸ್ ಬಿಡ್ತಿದ್ದೆ ಅಲ್ವಾ. ಬಟ್ ಮೊನ್ನೆ ಕಟ್ ಆಯ್ತು, ಅದಕ್ಕೋಸ್ಕರ ತಗೊಂಡ್ ಬಂದ್ರಾ? ಇಲ್ಲ, ಆಕ್ಚುಲಿ ಹೇಳ್ಬೇಕಂದ್ರೆ ನಿಮ್ ಹತ್ರ ಶೂ ಕಲೆಕ್ಷನ್ಸ್ ಅಷ್ಟಿಲ್ಲ.
ಸೊ ಅದಕ್ಕೋಸ್ಕರ ಹಾಕೊಂಡ್ ಬರ್ಬೇಕೀಗ ಸೈಜ್ ನಿನ್ನ ಕಾಲ್ ಅಂದೆ ಸೈಜು ನಿಮ್ಮ ತಂಗಿಗಿನ ಒಂದ್ ಸ್ವಲ್ಪ 2 ಇಂಚ್ ದೊಡ್ಡ ತಗೊಂಡ್ ಬಂದ್ವಿ ಅಷ್ಟೇ, ಅವಾಗ ನಿಮ್ಗೆ ಕರೆಕ್ಟ್ ಆಗುತ್ತೆ ಅಂತ. ಹಾಕೊಂಡ್ ಬನ್ನಿ ಈಗ ಬೇಗ ಹೋಗಿ. ಹಾಕೊಂಡ್ ಬನ್ನಿ ಹೋಗಿ. ಶೂಗೆ ಸಗದ ಕಾಣುತ್ತೆ. ಇಲ್ಲೇ ಕುತ್ಕೊಂಡು ಹಾಕೊಳ್ಳಿ, ಏನಕ್ಕೆ ಅಲ್ಲೇ ಹೋಗ್ತಿದ್ದೀರಾ? ನಂಗೆ ಈ ಡ್ರೆಸ್ ಅಂತೂ ಸೂಪರ್, ನಂಗೆ ತುಂಬಾ ಇಷ್ಟ ಆಯ್ತು. ಈ ತರದ ಸ್ಟೈಲ್ ಅಲ್ಲಿ ಇರ್ಲೇ ಇಲ್ಲ ಶೂ ಅದಕ್ಕಿಂತ ಇಷ್ಟ ಆಯ್ತು ಜಾಸ್ತಿ, ಯಾಕಂದ್ರೆ ವೈಟ್ ಕಲರ್ ಅಲ್ವಾ, ಹಾ. ಮ್ಯಾಚಿಂಗ್ ಕಲರ್ ಕೂಡ. ನೆಕ್ಸ್ಟ್ ಯಾವ್ದಾದ್ರು ಪಾರ್ಟಿಗೆ ಹೋಗುವಾಗ ಹಾಕೊಳ್ಬೋದು. ಇಷ್ಟ ಆಯ್ತಾ? ತುಂಬಾ 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 ಇಷ್ಟ ಆಯ್ತು. ಥ್ಯಾಂಕ್ ಯು ಸೋ ಮಚ್ ಆಯ್ತಾ. ಚೆನ್ನಾಗಿ ಇದು ಕಲೆಕ್ಷನ್ಸ್ ಚೆನ್ನಾಗಿ ತಗೊಂಡ್ ಬಂದಿದ್ದೀರಾ. ನಿಮ್ಗೆ ಇಷ್ಟ ಆಗುತ್ತಲ್ಲ ವೈಟ್ ಅಂಡ್ ಬ್ಲಾಕ್, ಅದಕ್ಕೆ ಆಲ್ಮೋಸ್ಟ್ ವೈಟ್ ಅಂಡ್ ಬ್ಲಾಕ್ ಅಲ್ಲೇ ಚೂಸ್ ಮಾಡಿದ್ವಿ. ಮನೇಲಿ ಇರೋದೇ ಡ್ರೆಸ್ ವೈಟ್ ಅಂಡ್ ಬ್ಲಾಕ್. ನನಗೂ ಮತ್ತೆ ಸಣ್ಣವ್ರಿಗೂ ವೈಟ್ ಅಂಡ್ ಬ್ಲಾಕ್ ಜಾಸ್ತಿ ಇಷ್ಟ, ಮತ್ತೆ ನಿಮ್ಗೂ ಇಷ್ಟ ಅಂತ ಗೊತ್ತಾಯ್ತು, ಸೊ ಅದಕ್ಕೋಸ್ಕರ ವೈಟ್ ಅಂಡ್ ಬ್ಲಾಕ್ ಅಲ್ಲೇ ತಂದಿದ್ದು. ನಮ್ಮ ಸಣ್ಣವರು ಅಕ್ಕನಿಗೆ ಶೂ ಲೇಸ್ ಕಟ್ತಿದ್ದಾರೆ ನೋಡಿ, ಯಾವ ತರ ಇದೆ ಅಕ್ಕ ತಂಗಿ ಬಾಂಡಿಂಗು. ಚೆನ್ನಾಗಿದೆ, ಸೂಪರ್ ಮಾ, ಸೂಪರ್ ಕಾಣಿಸ್ತಿದೆ. ನಿಂತ್ಕೊಳ್ಳಿ ಗೈಸ್. ನೋಡಿ ಗೈಸ್, ನಮ್ಮ ಧನ್ಯ ಅವರ ಬರ್ತ್ಡೇ ಔಟ್ಫಿಟ್ ಇದು. ಸಣ್ಣ ಮುನ್ನು ಪ್ರೆಸೆಂಟ್ಸ್ ಇದು ಅಲ್ವಮ್ಮ? ಹೌದು, ಆದ್ರೂ ಏನೋ ಸ್ವಲ್ಪ ಮಿಸ್ಸಿಂಗ್ ಬರ್ತಿದೆ. ಇನ್ನು ಮಿಸ್ಸಿಂಗಾ? ಇನ್ನೂ ಇದೆಯಾ? ಲೆಕ್ಕ ಹಾಕ್ತೀನಿ. 1 2 3. ಇನ್ನೊಂದು ಸರ್ಪ್ರೈಸ್ ತಗೊಂಡು. ಏಯ್, ಡ್ರೆಸ್ದು ಒಂದೇನೆ, ಒಂದೇನಾ? ಶೂದ್ ಒಂದ್ ಸಪ್ರೇಟ್ 2 ಆಯ್ತು. ಹಾ, ಇನ್ನೊಂದಿದೆ. ಹಾ, ಇದು ಕರೆಕ್ಟ್. ಇದರಲ್ಲಿ ಯಾವ್ದಾದ್ರು ಒಂದು ಇದನ್ನ ಹಾಕೊಳ್ಬೇಕಾ? ಸೂಪರ್. ಅದ್ರಲ್ಲಿ ಯಾವ್ದಾದ್ರು ಒಂದ್ ಚೂಸ್ ಮಾಡಿ. ಮ್ಯಾಚಿಂಗ್ ಕಲರ್ ಹಾಕೊಳ್ತೀನಿ. ಇಯರಿಂಗ್ಸ್ ತಂದಿದ್ದೀವಿ, ಸೊ ಇದ್ರಲ್ಲಿ ಯಾವ್ದಾದ್ರು ಚೂಸ್ ಮಾಡಿ ಅವ್ರು ಹಾಕೊಬಹುದು. ಒಂದು ಇಷ್ಟ ಆಯ್ತು. ವಾವ್, ನೀವ್ ಈ ತರ ಎಲ್ಲ ಗಿಫ್ಟ್ ಕೊಡ್ತೀರಾ? ಇಬ್ರು ಸೇರ್ಕೊಂಡು ಈ ತರ ನಂಗೆ ಸರ್ಪ್ರೈಸ್ ಕೊಡ್ತೀರಾ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿಲ್ಲ. ಅದಕ್ಕೆ ನಾವು ನೈಟ್ ಯೋಚನೆ ಮಾಡಿದ್ದು ಬೆಳಗ್ಗೆ ಕೊಡೋಣ ಸರ್ಪ್ರೈಸು ಅಂತ ಅಲ್ವಮ್ಮ? ನೈಟ್ ಚೆನ್ನಾಗಿರ್ತಾ ಇರ್ಲಿಲ್ಲ. ಚೆನ್ನಾಗಿರ್ತಿರ್ಲಿಲ್ಲ. ಖುಷಿಯಲ್ಲಿ ನಂಗೊಂಥರ ಬೇಜಾರಾಗ್ತಿದೆ, ಯಾಕಂದ್ರೆ ಇಷ್ಟರ ತನಕ ನಂಗೆ ಈ ತರ ಗಿಫ್ಟ್ ಎಲ್ಲ ಯಾರು ಕೊಟ್ಟಿಲ್ಲ. ಫಸ್ಟ್ ಟೈಮು ನಮ್ಮ ಧನ್ಯ ಅವ್ರ ಈ ಕಾಸ್ಟ್ಯೂಮ್ ಅಲ್ಲಿ ಇರೋದು. ಇಯರಿಂಗ್ಸ್ ಕೂಡ ಸಕ್ಕತ್ತಾಗಿ ಕಾಣಿಸ್ತಿದೆ, ಸೂಪರ್ ಆಗಿದೆ ಅಲ್ವಮ್ಮ? ಸೆಲೆಕ್ಷನ್ ಅಂತೂ ಬಿಡಿ ನೆಕ್ಸ್ಟ್ ಲೆವೆಲ್ ಅಪ್ಪ ನಿಮ್ದು. ಸಣ್ಣ ಮುನ್ನು ಪ್ರೆಸೆಂಟ್ಸ್ ಅಂದ್ರೆ ಹಂಗೆ ಇರುತ್ತೆ. ಹೊಳಪು ಜಾಸ್ತಿ. ವೈಟ್ ಅಂಡ್ ಬ್ಲಾಕ್ ಅಲ್ಲಿ ನಿಮ್ಗೆ ಸಕ್ಕತ್ತಾಗಿ ಸೂಟ್ ಆಗುತ್ತೆ, ಸಕ್ಕತ್ತಾಗಿ ಕಾಣಿಸ್ತಿದ್ದೀರಾ. ಸನುಮ ಕರೆಕ್ಟ್ ಆಗಿದ್ದಾರಾ? ಪರ್ಫೆಕ್ಟ್ ಆಗಿ ಇವಾಗ ಪರ್ಫೆಕ್ಟಾ? ಆದ್ರೂ ಇನ್ನೊಂದು ಮಿಸ್ಸಿಂಗ್ ಉಂಟು. ಇನ್ನೊಂದು ಮಿಸ್ಸಿಂಗ್ ಇದೆಯಾ? ಏನು? ಏನೋ ಮ್ಯಾಚ್ ಕರೆಕ್ಟ್ ಆಗಿ ಸೂಟ್ ಆಗ್ತಿಲ್ಲ ಅಂತ ನಮ್ ಸಣ್ಣ ಅವ್ರು ಹೇಳಿದ್ರು. ಸೊ ಇವಾಗ ಏನ್ ಮಿಸ್ ಆಗಿದೆ? ಇನ್ನೊಂದು ಮಿಸ್ಸಿಂಗ್ ಇದೆ. ಈ ಚೈನ್ ಮಿಸ್ಸಿಂಗ್ ಇದೆ. ಹೀರೋಯಿನ್ ಅದರ ಮೀನಿಂಗ್ ಇದೆ. ಅದರ ಮೀನಿಂಗ್ ಇದೆ. ಏನಿದೆ ಮೀನಿಂಗು? ಏನ್ ಗೊತ್ತಾ, ನಮ್ ಬಾಂಡಿಂಗ್ ಹಿಂಗೆ ಲಾಕ್ ಆಗಿರ್ಲಿ ಅಂತ. ದೃಷ್ಟಿನೂ ಬೀಳ್ದಿರ್ಲಿ. ಕೀನು ಮತ್ತೆ ಲಾಕು ನಿಮ್ಗೆ ಕೊಟ್ಟಿದೀವಿ, ಹುಷಾರಾಗಿ ನೋಡ್ಕೊಳ್ಳೋದು ನಿಮ್ಮ ಜವಾಬ್ದಾರಿ. ನೋಡಿ ಗೈ, ಲಾಕು ಮತ್ತೆ ಕೀ ಇಲ್ಲೇ ಇದೆ, ನೀವೇ ಹುಷಾರಾಗಿ ನೋಡ್ಕೋಬೇಕು ನಮ್ಮ ಬಾಂಡಿಂಗ್ ನ. ಯಾವತ್ತು ನೋಡ್ಕೊಳ್ತೀನಿ ದೃಷ್ಟಿ ಆಗದಾಗೆ ಅದು. ಇನ್ನ 2 ಬಿಗ್ ಸರ್ಪ್ರೈಸ್ ಕಾಯ್ತಾ ಇದೆ ಇದಾದ್ಮೇಲೆ. 2 ಬಿಗ್ ಸರ್ಪ್ರೈಸ್ ಇದೆ. ಬೇಗ 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 ಹಾಕೊಳ್ಳಿ, ಬೇಗ ಹಾಕೊಳ್ಳಿ. ಇವಳು ಹೆಲ್ಪ್ ಪಾಪ, ನನ್ನ ತಂಗಿ ಎಲ್ಲ ಹೆಲ್ಪ್ ಮಾಡ್ತಾ ಇದ್ದಲ್ಲ. ಡಾಲರ್ ಹಾಕಿದ್ರು, ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಇವ್ರ ನೆಕ್ಕಿಗೆ. ಸೂಪರ್ ಮಾ, ಸಖತ್. ಇಷ್ಟ ಆಯ್ತಾ? ತುಂಬಾ ಇಷ್ಟ ಆಯ್ತು. ನಿಮ್ ಮಕ್ಕಳು ಖುಷಿ ನೋಡಕ್ ಏನೋ ಒಂಥರ ಖುಷಿವಾ ಅಲ್ವಾ? ಈ ತರ ಎಲ್ಲ ಸರ್ಪ್ರೈಸ್ ಯಾರು ಕೊಟ್ಟಿಲ್ಲಲ್ಲ. ಎಷ್ಟು ಸರಿ ಹೇಳ್ತಿರ್ಬಾ, ಅದೇ ರೈಟ್ ಇದ್ದ ಇದ್ರೆ ಹೇಳ್ತವ್ರೆ. ಏನ್ ಗೊತ್ತಾ, ಏನ್ ಹೇಳ್ಬೇಕಂತಲೇ ಗೊತ್ತಾಗ್ತಿಲ್ಲ. ಎಲ್ಲ ವರ್ಡ್ಸ್ ಮರ್ತ್ ಬಿಟ್ಟಿದೀನಿ. ಗೊತ್ತಾಗುತ್ತೆ ನಮ್ಗೆ ನಿಮ್ ಎಕ್ಸೈಟ್ಮೆಂಟ್ ಹೇಗಿರುತ್ತೆ ಅಂತ, ಸೊ ಅರ್ಥ ಮಾಡ್ಕೊಂತೀವಿ. ಪರವಾಗಿಲ್ಲ, ನೀವ್ ಎಕ್ಸ್ಪೋಸ್ ಮಾಡ್ಕೊಂಡಿಲ್ಲ ಅಂತ ಪರವಾಗಿಲ್ಲ, ನೀವು ಖುಷಿಯಾಗಿರಿ ಸಾಕು. ಈ ತರ ಗಿಫ್ಟ್ ಕೊಟ್ಟ ನಾನ್ ಚಿಕ್ಕ ಪಾಪ ಅದ್ನ ಅಂತ ನಂಗೆ ನೆನಪಿಲ್ಲ. ಆದ್ರೂ ಒಂದು ಮಿಸ್ಸಿಂಗ್ ಇದೆ ಅಲ್ಲ. ಹೌದು, ಮಿಸ್ಸಿಂಗ್ ಇದೆ. ಮತ್ತೆ ಕೈಗೆ ಬೇಡವಾ? ನೋಡಿ, ಕೈಗೆ ಮೇನ್ ಮಿಸ್ಸಿಂಗ್ ಇದೆ. ಹೌದು. ಧನ್ಯ ಅವರು ಈ ಸರ್ಪ್ರೈಸ್ ನ ನೋಡಿದ್ರೆ ತುಂಬಾ ಎಕ್ಸೈಟ್ಮೆಂಟ್ ಆಗ್ಬೋದು. ಅಲ್ಲ, ಚಾಕ್ಲೇಟು. ವಾವ್, ಸಿಲ್ವರ್ ಕಲರ್. ಸಿಲ್ವರ್ ಕಲರ್ ಅಲ್ಲ, ಸಿಲ್ವರ್ ಅದು. ರಿಯಲ್ ಪ್ಯೂರ್ ಸಿಲ್ವರ್. ಅಷ್ಟೆಲ್ಲ ಗಿಫ್ಟ್ ಇಬ್ರದ್ದು. ನೀವು ಇಬ್ರು ನಂಗೆ ಒಟ್ಟಿಗೆ ಚೆನ್ನಾಗಿರೋದೇ ನನಗೆ ಅದೇ ದೊಡ್ಡ ಗಿಫ್ಟ್. ಆದ್ರೂ ಇವಾಗ ನಿಮ್ ಬರ್ತ್ಡೇ ಅಂತ ಅಂದ್ಮೇಲೆ ನಾವು ಇಷ್ಟು ಕೊಡದೇ ಇರಕ್ಕಾಗುತ್ತಾ? ನಮ್ ಜೊತೆ ಇದ್ದು ನಂಗೆ ಅಷ್ಟೊಂದು ಹೆಲ್ಪ್ ಮಾಡ್ತೀಯಾ?
ಅಂದ್ರೆ ಸಪೋರ್ಟ್ ಮಾಡ್ತೀರಾ, ಎಲ್ಲದ್ರಲ್ಲೂ ಹೆಲ್ಪ್ ಮಾಡ್ತೀರಾ, ಸಪೋರ್ಟು ಮಾಡ್ತೀರಾ, ಎಲ್ಲದ್ರಲ್ಲೂ ಯಾವಾಗ್ಲೂ ಖುಷಿಯಿಂದ ಇರಿ. ಮತ್ತೆ ಯಾವ್ದೇ ಟೆನ್ಷನ್ ಇದ್ರೂನು ಖುಷಿಯಿಂದ ಅದನ್ನ ಅಕ್ಸೆಪ್ಟ್ ಮಾಡಿ ಅಂತೆಲ್ಲ ಹೇಳ್ತೀರಾ. ಹಂಗಲ್ಲ, ಹೆಲ್ಪ್ ಮಾಡೋದು ನಾನು ಮಾಡೋದೆಲ್ಲ ಹೆಲ್ಪ್ ಅಂತ ಹೇಳಲೇಬಾರ್ದು, ಅದು ನಂಗೆ ಬೇಜಾರಾಗುತ್ತೆ. ಅದಕ್ಕೆ ಹೆಲ್ಪ್ ಅಂತ ಹೇಳ್ತಾ ಇಲ್ಲ, ಇದ್ರ ಮುಖಾಂತರ ಕೊಡ್ತಿದೀವಿ ಅಷ್ಟೇ. ಅಂದ್ರೆ ಇದ್ರಲ್ಲಿ ಇದು ಬ್ಯಾಂಡ್ ಇದೆಲ್ಲ, ಸೊ ಇದಕ್ಕೆ ಕಟ್ತೀನಿ. ಸೂಪರ್ ಆಗಿ ಕಾಣುತ್ತೆ ನೋಡಿ ಗೈಸ್. ಇದೆ ಬ್ರಾಸ್ಲೆಟ್ ನಮ್ಮ ಧನ್ಯಾ ಅವರಿಗೆ, ಪ್ಯೂರ್ ಸಿಲ್ವರ್ ಇದು. ನಾನು ಇದನ್ನ ಡೈಲಿ ವೇರ್ ಮಾಡ್ಲಾ? ಡೈಲಿ ವೇರ್ ಮಾಡ್ಲಿ ಅಂತಾನೆ ನಿಮಗೆ ಕೊಟ್ಟಿರೋದು. ನಿಮ್ಮ ಸೈಜ್ಗೆ ಫಿಟ್ ಆಗು ಮಾಡ್ಕೊಬಹುದು. ಇಷ್ಟೇ ಸಾಕು. ಸೊ ಕಾತುಗ ಕೈ ಕೊರು. ವಾವ್, ಚೆನ್ನಾಗಿ ಕಾಣಿಸುತ್ತೆ ಅವಳಿಗೆ ಇದು. ಸಖತ್ತಾಗಿ ಕಾಣಿಸುತ್ತೆ. ಆ ಫ್ಲವರ್ ತರಾನೇ ಇದೀರಾ ನೀವು. ಹೌದಾ? ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ನಮ್ಮ ಇಯರಿಂಗು ಮತ್ತೆ ಇದು ಡಾಲರ್, ನೆಕ್ಸ್ಟ್ ಇದು ಇರಿ, ಮತ್ತೆ ಸಿಲ್ವರ್, ಪ್ಯೂರ್ ಸಿಲ್ವರ್ ಬ್ರಾಸ್ಲೆಟ್, ಮತ್ತೆ ಕಾಸ್ಟ್ಯೂಮು ಎಲ್ಲದಕ್ಕೂ ಪರ್ಫೆಕ್ಟ್ ಮ್ಯಾಚಿಂಗ್. ಚೆನ್ನಾಗಿ ಕಾಣಿಸುತ್ತಲ್ಲ? ಸೂಪರ್. ಇನ್ನ ಒಂದು ಲಾಸ್ಟ್ ಸರ್ಪ್ರೈಸ್ ಇದೆ ಅಲ್ವಮ್ಮ? ಅದಕ್ಕೆ ಕ್ಲಿಪ್ ಆಗಿರ್ಬೋದು. ಪಾನ್ಸ್ ಪೌಡರ್ ಬನ್ನಿ ಇಲ್ಲಿ ನಮ್ಮ ಸಣ್ಣ ಪಕ್ಕ ಕುತ್ಕೊಳ್ಳಿ. ನಿಮ್ ಸರ್ಪ್ರೈಸ್ ನ ತಗೊಂಡ್ ಬರ್ತೀವಿ. ಸಣ್ಣಮ್ಮ, ನೀವು ಅವ್ರ ಕಣ್ಣನ್ನ ಕ್ಲೋಸ್ ಮಾಡಿ. ಆಯ್ತು, ಬೇಗ ಕುತ್ಕೊಳ್ಳಿ. ಸಣ್ಣ ಮುಂದೆ ಸಣ್ಣ ಹಿಂದೆ ಅಲ್ಲ, ನೀವು ಬರ್ತಡೇ ಗರ್ಲ್ ಅವರಲ್ಲ. ಹೌದು. ಇರು, ಕುತ್ಕೊಳ್ಳಿ. ಇದೆಲ್ಲ ಹಾಕ್ತೀನಿ. ಒಂದ್ ನಿಮಿಷ ಹಂಗೆ ಇರ್ಲಿ, ಪರವಾಗಿಲ್ಲ. ಇವಾಗ ಸಣ್ಣ ಅವರು ಕ್ಲೋಸ್ ಮಾಡಿ ಇಟ್ಕೊಂಡಿದ್ದಾರೆ. ಇದೇ ಫೈನಲ್ ಸರ್ಪ್ರೈಸು. ಬನ್ನಿ ನೋಡೋಣ ಹೇಗಿರುತ್ತೆ ಅಂತ. ಧನ್ಯವಾದ, ಹಂಗೆ ಇರಿ. ಒಂದ್ ನಿಮಿಷ ಧನ್ಯ ಅವರೇ, ಹಂಗೆ ಇರ್ಬೇಕು. ಕ್ಲೋಸ್ ಯುವರ್ ಐಸ್. ಒಂದ್ ನಿಮಿಷ. ಸರ್ಪ್ರೈಸ್. ನೀವ್ಯಾಕೆ ಈ ತರ ಕೊಡ್ತಿದ್ದೀರಾ? ಚೆನ್ನಾಗಿಲ್ವಾ? ಚೆನ್ನಾಗಿದೆ. ನೀವ್ಯಾಕೆ ಕೊಡ್ತಿದ್ದೀರಾ? ಇದು ಅವ್ರದ್ದಲ್ವ ಗಿಫ್ಟ್. ನಂದಮ್ಮ ಇದು. ನೀವ್ಯಾಕೆ ರಿಂಗ್ ಕೊಡ್ತಿದ್ದೀರಾ? ಚೆನ್ನಾಗಿಲ್ವಾ? ಚೆನ್ನಾಗಿದೆ. ಏನಿಗೆ ಕೊಡ್ತಾ ಇರ್ಬೋದು ಹೇಳು. ಫ್ರೆಂಡ್ ತಾನೆ ನೀನು. ನಾನ್ ತಂಗಿ. ಹೆಂಗ್ ತಂಗಿ ಆಗ್ತೀಯಮ್ಮ? ನಾನ್ ಮತ್ತೆ ಅಣ್ಣ ಅಂತ ಇವಾಗ ತಂಗಿ ತಾನೆ. ನೀ ಫ್ರೆಂಡ್ ತಾನೆ? ಯಾರು ಹೇಳಿದ್ರು? ಇವ್ರಿಗೆ ನೀವು ಫ್ರೆಂಡ್ ಆಗಿರ್ಬೋದು, ನನ್ಗೆ ಅಣ್ಣ ಅಂದ್ರೆ ಅಣ್ಣನೇ. ಹೆಂಗಮ್ಮ ಸಾಧ್ಯ ಈಗ? ಏನೆಲ್ಲ ಹೇಳ್ಬೇಡಿ ಅಣ್ಣ. ಈಗ ಇಷ್ಟ ಇಲ್ವಮ್ಮ? ಏನ್ ತಮಾಷೆ ಮಾಡ್ತೀನಿ? ಇಲ್ಲ, ನಿಜವಾಗ್ಲು ತಮಾಷೆ ಅಲ್ಲ. ಗೊತ್ತು ನೀ ತಮಾಷೆ ಇಲ್ಲ, ತಮಾಷೆ ಹಂಗೆ. ನಾ ತಮಾಷೆ ಮಾಡ್ತೀನಿ ಯಾವಾಗಾದ್ರು. ಹೌದು, ರಿಂಗ್ ಹೆಂಗೆ ಎತ್ಕೊಂಡ್ ಬಂದ್ರಿ? ಮುಂಚೆ ನಿಗೋಸ್ಕರ ತಂದಿದ್ದು. ನನಗೋಸ್ಕರ? ಹೌದು, ಬರ್ಡೇಗೋಸ್ಕರ. ಓಕೆ, ಸರಿ. ಹ್ಯಾಪಿ ಬರ್ಡೇ ತಂಗಿ ಅಂತ ಹೇಳ್ಕೊಡಿ ಅಂತ ನೋಡೋಣ. ಮತ್ತೆ ತಂಗಿ ಅಂತ ಹೆಂಗೆ ಹೇಳಿ? ಮತ್ತೆ ನೀವೇ ನಮ್ಮನ್ನ ಹೆಂಗೆ ಕರಿತಿದ್ದೆ? ಧನ್ಯ ಅಂತ ಕರಿತಾ ಇದ್ದೆ. ನಾನು ಹೆಂಗೆ ಕರಿತಿದ್ದೆ? ಧೀರಜ್ ಅಂತ ಕರಿತಿದ್ದೇನೆ. ಅಣ್ಣ ಅಂತ ಕರಿತಿದ್ದೆ. ನನಗೆ ಪ್ರೂಫ್ ಇದೆ. ಏನ್ ಗೊತ್ತಾ ಮ್ಯಾಟ್ರು, ನಾನು ಹೇಳ್ತೀನಿ. ಅವನು ಆಕ್ಚುಲಿ ಹೇಳ್ಬೇಕಂದ್ರೆ ನಮ್ ಜೊತೆ ಬರ್ತಾ ಇದ್ದಿದ್ದೇನೆ ನಿಮ್ನ ಇಷ್ಟ ಪಡ್ತಿರೋದಕ್ಕೋಸ್ಕರ. ಸೊ ಅವನು ಮುಂಚೆನೆ ನನ್ನ ಹತ್ರ ಹೇಳ್ಕೊಂಡಿದ್ದ. ನಾನೇನ್ ಹೇಳಿದ್ದೆ ಗೊತ್ತಾ ಅವನಿಗೆ, ಅವ್ರ ಹತ್ರನೇ ಹೋಗಿ ಡೈರೆಕ್ಟ್ ಆಗಿ ಹೇಳಿ ಅಂತ ನಾನು ಹೇಳಿದ್ದೆ. ಸೊ ಅದಕ್ಕೆ ಅವನು ಇವಾಗ ಇದೇ ದಿನ ಒಳ್ಳೆ ದಿನ ಅಂತ ಹೇಳಿ ಅವನು ಈ ದಿನ ಹೇಳ್ತಾ ಇದ್ದಾನೆ ನಿಮ್ಗೆ. ಮಗ ಹೇಳು ಮಗ. ಏನ್ ಮಾಡ್ತೀಯಮ್ಮ? ಇದು ಸುಳ್ಳು, ನನಗೆ ನಿಜ ಇಷ್ಟ ಆಗಲ್ಲ. ಹೌದಾ? ನಾ ಕೆಟ್ಟವನಾ? ಕೆಟ್ಟವನಂತ ಅಲ್ಲ, ನಾನು ಅಣ್ಣ ಅಂತ ಟ್ರೀಟ್ ಮಾಡಿದ ಮೇಲೆ ಅಣ್ಣನೇ ಯಾವತ್ತು. ನೀ ಹೇಳಿದಂತ ನಾನು ಏನಂತ ಹೇಳಿದ್ರಿ? ಈಗ ಡೈರೆಕ್ಟ್ ವಿಷಯಕ್ಕೆ ಬಾ. ನೀವು ಫಸ್ಟ್ ಬನ್ನಿ. ನೀವು ಯಾಕೆ ತಮಾಷೆ ಮಾಡ್ತಿದ್ದೀರಿ? ನಂಗಂತೂ ಗೊತ್ತಾಗ್ತಿಲ್ಲ. ನೀವು ಇವ್ರು ಫ್ರೆಂಡಾ? ನಿಜ ನಂಗೇನೋ ಒಂಥರ ಆಗ್ತಿದೆ ಈ ತರ ಎಲ್ಲ ಮಾಡೋದು. ನೀವ್ ಯಾಕೆ? ಅವನು ಆಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಹತ್ರನೇ ಬಂದು ಹೇಳ್ಕೊಂಡ, ನಾನು ಅವ್ರನ್ನ ತುಂಬಾ ಇಷ್ಟ ಪಡ್ತಾ ಇದ್ದೀನಿ, ಅವ್ರ ಇನ್ನೋಸೆಂಟ್ ನನಗೆ ತುಂಬಾ ಇಷ್ಟ. ಸೊ ಹೇಳ್ಬೋದು ತಾನೇ, ಮದುವೆ ಆದ್ರೆ ಅವ್ರನ್ನೇ ಆಗ್ಬೇಕು ಅಂತೇಳಿ. ಇವಾಗ ನಾವು ಅವ್ನ ಡಿಸಿಷನ್ ನಾವು ತಗೊಳಕ್ ಆಗಲ್ಲ, ನಿಮ್ ಡಿಸಿಷನ್ ನಾವು ತಗೊಳಕ್ ಆಗಲ್ಲ. ಅದಕ್ಕೆ ನಿಮ್ಮಿಬ್ರು ನನ್ ಪ್ರಕಾರ ನಾವೇನ್ ಅನ್ಕೊಂಡಿದ್ವಿ ಗೊತ್ತಾ, ನೀವು ಸರ್ಪ್ರೈಸ್ ಆಗಿ ತಗೋತೀರಾ ಅಂತ ಹೇಳ್ಮಾ. ಹೌದು, ಬರ್ಡೇ ಅವತ್ತಲ್ಲ ಸರ್ಪ್ರೈಸ್ ಆಗಿ ತಗೋತಾರ. ಇಷ್ಟಿಷ್ಟು ಒಳ್ಳೆ ಸರ್ಪ್ರೈಸ್ ಕೊಟ್ಟು ನನ್ ಮೂಡ ಹಾಳು ಮಾಡ್ತೀರಾ ಯಾಕೆ? ಈಗ ಏನಮ್ಮ ಫೈನಲ್ ಆನ್ಸರ್? ನಾನ್ ನಿಜ ನಾನು ಅಮ್ಮ ನೋಡ್ರಿಗೆ ಏನೋ ಹೇಳ್ತೀನಿ. ನೀನು ಅವ್ರಿಗಿನ್ನೂ ನಿನ್ ಬಾಯಿ ಪ್ರಕಾರ ಏನು ಹೇಳೇ ಇಲ್ಲ, ನಮ್ಮ ಹತ್ರ ಮಾತ್ರ ಹೇಳ್ತಾ ಇದೀಯ ಅಷ್ಟೇ. ಅಂದ್ರೆ ಅವ್ರು ನೋಡಿ ಇಂಡೈರೆಕ್ಟ್ ಆಗಿ ಏನೋ ಹೇಳ್ತಿದ್ದೆ, ನಂಗೆ ಗೊತ್ತಾಗ್ತಿದೆ. ಈಗ ಆಲ್ರೆಡಿ ಅಲ್ಲ, ನೀವು ನಾನು ಅಣ್ಣ ಅಂತ ಕರೆದಾದ್ಮೇಲೆ ವಾಪಸ್ ಫ್ರೆಂಡ್ ಅಂತ ಹೇಳ್ತೀರಲ್ಲ. ಅಣ್ಣ ಅಂತ ಹೇಳೋದಕ್ಕೆ ನಿಮ್ಮ ಅಮ್ಮನ ಹೊಟ್ಟೆಲಿ ಹುಟ್ಟಿರ್ಬೇಕು ಮಾ. ಏನ್ ಗೊತ್ತಾ ನಾನು ಹೇಳ್ತಾ ಇರೋದು, ಇವಾಗ ಅವರು ನಿಮ್ ಸ್ವಂತದವ್ರಲ್ಲ, ನಿಮ್ ರಿಲೇಷನ್ ಅಲ್ಲ. ಸೊ ಅಣ್ಣ ತಮ್ಮ ಅನ್ನೋದು ಬರೋದು ಇಲ್ಲ.
ಆ ಬಾಂಡಿಂಗ್ ಬಾಯಲ್ಲಿ ಹೇಳಿದ ತಕ್ಷಣ ಅದು ಅಣ್ಣ ತಮ್ಮ ಆಗಲ್ಲ, ಗೊತ್ತಾಯ್ತಾ? ನೀವು ಸೊ ಅಣ್ಣ ಸಪೋರ್ಟ್ ಮಾಡ್ತಿದ್ದೀವಿ. ಇವಾಗ ನನ್ ಫ್ರೆಂಡ್ ಹೆಂಗೆ ಅಲ್ಲ, ನನ್ ಫ್ರೆಂಡ್ ಹೆಂಗೆ ಅಂತ ನನಗ್ ಗೊತ್ತು, ಗೊತ್ತಾಯ್ತಾ? ನಾನ್ ಹೆಂಗೆ ಅಂತ ನಿಮ್ಗೆ ಗೊತ್ತು ತಾನೆ. ನೀವು ಅದಕ್ಕೇನೆ ನಾನು ಅವ್ನ್ ಮ್ಯಾಚ್ ಮಾಡಕ್ ನೋಡ್ತಾ ಇರೋದು. ಆದ್ರೆ ನೀವು ತುಂಬಾ ಒಳ್ಳೆ ಹುಡುಗಿ ಅಂತಾನೆ ನಾನು ಅವ್ನಿಗೆ ಇದ್ ಮಾಡ್ತಾ ಇರೋದು. ಇವಾಗ ಅವನಿಗೂ ಏಜ್ ಆಗಿದೆ, ನಿಮ್ಗೂ ಏಜ್ ಆಗಿದೆ. ಏನಂತ ಹೇಳಿದ್ದೆ, ನಂಗೆ ಆ ಸೈಡ್ ನವರೇ ಹುಡುಗ ನೋಡ್ತೀನಿ. ಯಾಕಂದ್ರೆ ನೀವು ತಂಗಿ ಒಬ್ಳು ಈ ಸೈಡ್ ನವಳು. ನೀವೇನ್ ಹೇಳಿದ್ರಿ ಮೊನ್ನೆ, ಬ್ಯಾಂಗ್ಳೂರಲ್ಲಿರೋ ಹುಡುಗ ಇಷ್ಟ ಆಗ್ಬೋದು ನನಗೆ, ಏನಕ್ಕಂದ್ರೆ ಇಲ್ಲೆಲ್ಲ ಸಿಗುತ್ತೆ ಅಂತ ಹೇಳ್ತಿದ್ರಿ, ಸಿಟಿ ಹುಡುಗ ಬೇಕು ಅಂತ. ಸೊ ಅದನ್ನ ನಾವಿಬ್ರು ಮೈಂಡ್ ಸೆಟ್ ಅಲ್ಲಿ ಇಟ್ಕೊಂಡು ನಾವಿಬ್ರು ಯೋಚನೆ ಮಾಡಿನೇ ಬರ್ತಡೇ ದಿನ ಈ ತರ ಸರ್ಪ್ರೈಸ್ ಕೊಡ್ಬೇಕು ಅಂತೇಳಿ ಬರೀ 4 ಜನ ಬಂದಿದ್ದು. ಅವನು ಆಕ್ಚುಲಿ ಹೇಳ್ಬೇಕಂದ್ರೆ ಅವ್ನಿಗೆ ಧೈರ್ಯನೇ ಇಲ್ಲ. ಇನ್ನೂ ಅವನು ನಿಮ್ಮ ಹತ್ರ ಏನು ಕ್ಲಿಯರ್ ಆಗಿ ಹೇಳ್ಕೊಂಡು ಇಲ್ಲ. ಒಂದೇ ಒಂದು ಏನ್ ಹೇಳಿಕೆ ಆಗಲ್ಲ. ಒಂದೊಳ್ಳೆ ಕೆಲ್ಸ ಅಲ್ಲ, ಬಿಸು ಇಲ್ಲ, ಏನು ಇಲ್ಲ. ಒಂದು ಸಿಗರೇಟ್ ಹೊಡಿಯಲ್ಲ, ಎಣ್ಣೆ ಹೊಡಿಯಲ್ಲ, ಏನು ಮಾಡಲ್ಲ ಅವನು. ಹೇಳ ಮಗಲೇ, ನಿನ್ ಬಗ್ಗೆ ನಾನ್ ಹೇಳ್ಬೇಕಾ? ಬರ್ಬೇಕು, ನನ್ ಮನ್ಸಲ್ಲಿ ಬರ್ಬೇಕು. ಒಂದು ಹುಡುಗ ನಂಗೆ ಇಷ್ಟ, ನನ್ ಮನ್ಸಲ್ಲಿ ಬರ್ಬೇಕು. ಒಂದು ಅಣ್ಣ ಅಂತ ಟ್ರೀಟ್ ಮಾಡಿದ್ಮೇಲೆ ಕೆಟ್ಟವನಂತ ನಾನು ಹೇಳ್ತಿಲ್ಲ, ನಾನ್ ಕೆಟ್ಟವನಂತ ಹೇಳ್ತಿಲ್ಲ, ಗೊತ್ತಾಯ್ತಾ? ನೀವೇನ್ ಗೊತ್ತಾ, ಇವಾಗ ನಾನು ಅಣ್ಣ ಅಂತ ಟ್ರೀಟ್ ಮಾಡಿದ್ಮೇಲೆ ಅದೇ ತರ ಯಾವಾಗ ನಾನು ಹೇಳ್ತೀನಿ, ಮೆಸೇಜ್ ತೋರಿಸ್ಲಾ? ಎಲ್ಲಿದೆ ನಾ ಫ್ರೆಂಡ್ ತಾನೆ ನಿಂಗೆ. ನೀವ್ ಹೆಂಗೆ ಇದು ಹ್ಯಾಪಿ ಬರ್ಡೇ ಧನ್ಯ ಅಂತ ಹೇಳಿದ್ರಿ, ಓಕೆನಾ? ನಾನು ಥ್ಯಾಂಕ್ ಯು ಸೋ ಮಚ್ ಅಣ್ಣ ಅಂತಲೇ ಹೇಳಿದ್ರಿ. ಇದು ಯಾವ ರಿಂಗ್ ತಂದಿರೋದ್ ಮಗ ನೀನು? ಕ್ವೀನ್ ಮಗ ರಾಣಿ. ಸರ್ ಹಾಣಿ ಇದು ತಗೊಂಡ್ ಬಂದಿದ್ದಾನೆ ರಿಂಗು. ಪಾಪ ಅವ್ರು ಅದನ್ನ ಇಸ್ಕೊಂತ ಇಲ್ಲ. ಏನ್ ಮಗ ಇವಾಗ ಏನ್ ಮಾಡ್ತೀಯಾ? ಅಂದ್ರೆ ನಾನು ಆಕ್ಚುಲಿ ಹೇಳಿದ್ದೆ ನಿನಗೆ, ಅವ್ರು ಒಪ್ಕೋತಾರೋ ಇಲ್ವೋ ನನಗೆ ಗೊತ್ತಿಲ್ಲ ಮಗ, ನೀನ್ ಹೇಳೋದ್ ನೀನ್ ಹೇಳ್ಕೊಂಬಿಡು ಅಂತ ಹೇಳಿದ್ದೆ. ಸೊ ಅವ್ರಿಗೆ ಇವಾಗ ಲಾಸ್ಟ್ ಫೈನಲ್ ಏನಮ್ಮ ಏನಾದ್ರೂ ಹೇಳ್ಬೋದಿತ್ತಾಯ್ತಾ ಅವ್ರ ಒಟ್ಟಿಗೆ? ಏನ್ ಹೇಳಿದ್ವಿ ಗೊತ್ತಾ ನಾವು? ಸಣ್ಣ ಕೂಡ ಹೇಳಿಲ್ಲ, ಅವಳೊಂದು ತಂಗಿ ನಂದು, ನಂಗೇನೆ ಒಂಥರ ಅನ್ಸ್ತದೆ ನನಗೆ. ಅವರು ಕೂಡ ಹೇಳಿದ್ರು ಮೋಸ ಮಾಡಿದ್ರಮ್ಮ, ಅವ್ರು ಮೋಸ ಮಾಡಿದಾರೆ ನಿಂಗೆ. ನೀವು ಮೋಸ ಮಾಡಿಲ್ಲ ತಾನೆ? ನಾವೇ ನಮ್ ಕಡೆಯಿಂದ ಮೋಸ ಆಗಿದೆ ನಿಂಗೆ. ಮೋಸ ಅಂತಲ್ಲ, ಈ ತರ ಮಾಡ್ಬೋದು. ಮೋಸ ಬಣ್ಣ ಹೊಡೆಯಂತಾನ? ಅವನು ಪೈಂಟ್ ಕೆಲ್ಸಕ್ಕೆ ಹೋಗ್ತಾನೆ ಅಂತ ಇಷ್ಟ ಆಯ್ತಲ್ವಾ? ನಾನು ಆತರ ಯಾವತ್ತೊಂದು ಕೆಲ್ಸನ ಕೀಳಾಗಿ ನೋಡಲ್ಲ. ಆದ್ರೆ ನನ್ ಮನ್ಸಿಗೆ ಬರ್ಬೇಕು. ಇವಾಗ ಒಪ್ಕೊಳ್ದೆ ಇರೋದಕ್ಕೆ ರೀಸನ್ ಆದ್ರೂ ಹೇಳಿ ಅವನ್ಗೆ. ಅವಾಗ ಆಯ್ತು ಇವಾಗ ಒಪ್ಕೊಂಡಿಲ್ಲ ಅಂತ ಅಣ್ಣ ಅಂತ ಟ್ರೀಟ್ ಮಾಡಿ ಆದ್ಮೇಲೆ ವಾಪಸ್ ನಾನು ಹೇಗೆ? ಅದೇ ನಾನು ಹೇಳ್ತಿದ್ದೀನಲ್ವಾ ಅಮ್ಮ, ಅಣ್ಣ ಅದು ರಿಲೇಷನ್ ಇಂದ ಬರ್ಬೇಕು. ನೀವು ಅಣ್ಣ ಅಂದಿದ ತಕ್ಷಣ ಅವ್ರು ಅಣ್ಣ ಆಗಲ್ಲ. ಇವಾಗ ಅಣ್ಣ ಅಂತ ಹೇಳ್ಬಿಟ್ಟು ಎಷ್ಟೋ ಜನ ಓಡಾಡ್ತಾ ಇರ್ತಾರೆ. ಸೊ ಅವ್ರಿಗೆಲ್ಲ ಏನ್ ಹೇಳ್ತೀರಾ? ಹುಡುಗಿಯ ಮೈಂಡ್ ಸೆಟ್ ಆಗಿಲ್ಲ ಆಯ್ತಾ? ಎಲ್ಲ ಬಾಯ್ಸ್ ನವ್ರದ್ದು ಮೈಂಡ್ ಸೆಟ್ ಹಾಗೆ. ಹುಡುಗಿರ್ದೇನಕ್ಕೆ ಎಲ್ಲ ಅಂತ ಹೇಳೋದು ತಪ್ಪು. ಸ್ವಲ್ಪ ಜನ ಅಷ್ಟೇ. ನಮ್ ಧೀರಜ್ ಹೆಂಗೆ ಅಂತ ನಮಗ್ ಗೊತ್ತು, ಆಕ್ಚುಲಿ ನಮ್ ಸಬ್ಸ್ಕ್ರೈಬರ್ಸ್ಗೂ ಗೊತ್ತು, ನೀವ್ ಹೆಂಗೆ ಅನ್ನೋದು ಕೂಡ ಗೊತ್ತು. ಎಷ್ಟೋ ಜನ ಕಮೆಂಟ್ ಅಲ್ಲಿ ಹಾಕಿದ್ರು ಮಾ, ಧೀರಜ್ದು ಮತ್ತೆ ಧನ್ಯ ಅವ್ರದ್ದು ಒಳ್ಳೆ ಜೋಡಿ ಅಂತ ಹಾಕಿದ್ರು. ಅವರು ಪಾಪ ಗೊತ್ತಿಲ್ಲದೆ ಹಾಕ್ಬಿಡ್ತಾರೆ, ನನಗೆ ಅವರಿಗೆ ಬೈಲಿಕ್ಕೆ ಆಗಲ್ಲ. ಅಂದ್ರೆ ಅವ್ರು ಹೇಳ್ತಾ ಇರೋದು ಗೊತ್ತಿಲ್ಲ ಅಲ್ಲ, ಅವ್ರು ಹೇಳಿದ್ದು ಜೋಡಿ ಆದ್ರೆ ಚೆನ್ನಾಗಿರುತ್ತೆ ಅಲ್ವಾ ಅಂತ ಹೇಳಿದ್ರು. ತಂದಿರೋ ರಿಂಗ್ ಆದ್ರೆ ಹಾಕೋ ಹೋಗ್ಲಿ. ಹೇಗೆ ಹೇಳಿ ಕೊಡ್ತೀರಾ? ಹೇಗೆ ಹೇಳಿ ಕೊಡ್ತೀರಾ? ಈ ರಿಂಗ್ ಹಾಕೋ, ರಾಣಿ ತರ ನೋಡ್ಕೊಂತೀನಿ. ಚೆನ್ನಾಗಿತ್ತು ರಾಣಿ ರಿಂಗ್ ಇದು. ನಿಂಗೆ ನೋಡಿ ಎಷ್ಟು ಖುಷಿ ಆಗೋದು. ಆದ್ರೆ ಅಕ್ಕನಿಗೆ ಸೆಟ್ ಆಯ್ತು ಅಂತ ಅವ್ರಿಗೂ ಖುಷಿ ಇರಲ್ವಾ? ಹೋಗ್ಲಿ, ನಾವು ಫೋರ್ಸ್ ಮಾಡಲ್ಲ. ಇವಾಗ ಅವ್ನ ಏನು ಕರೆಕ್ಟ್ ಆಗಿ ರಿಜೆಕ್ಟ್ ಮಾಡ್ತಿದ್ರೆ ಅದನ್ನ ಹೇಳಿ ಅವನು ಸಿಲ್ವರ್ ಗಿಫ್ಟ್ ನಿಮ್ಗೋಸ್ಕರ ಅಂತ ತಂದವನೆ. ಫಸ್ಟ್ ನೀ ಫ್ರೆಂಡು. ನಿಮ್ಗೆ ಇನ್ನೊಂದು ವಿಚಾರ ಗೊತ್ತಿಲ್ಲ, ಏನ್ ಗೊತ್ತಾ? ಇಲ್ಲಿ ಇಡೀ ರೆಸಾರ್ಟ್ ಖರ್ಚು ನೋಡ್ಕೋತಾರದೇ ಇವನು ನಿಮ್ಗೋಸ್ಕರ ಅಂತ. ಇವಾಗ ನೀವು ರಿಜೆಕ್ಟ್ ಮಾಡಿದ್ರೆ ಇಷ್ಟೆಲ್ಲ ವೇಸ್ಟ್ ಆಗುತ್ತೆ. ಇವಾಗ ಅವ್ನು ತಂದಿರೋ ರಿಂಗು ಕೂಡ ವೇಸ್ಟ್, ನೀವು ಹಾಕೊಂಡಿರೋ ಡ್ರೆಸ್ಸು ಕೂಡ ಅವನೇ ಕೊಡ್ಸಿದ್ದು. ನಾವು ಸುಮ್ಮನೆ ಹೇಳಿದ್ದು ಸಣ್ಣ ಮುನ್ನು ಕಡೆಯಿಂದ ಅಂತ. ನಿಜವಾಗ್ಲೂ ಅವನು ನಿಮ್ನ ಹಿಂದೆ ಹೆಂಗ್ ಕೇರ್ ಮಾಡಿದಾನೆ ಅಂತ ನಮಗ್ ಮಾತ್ರ ಗೊತ್ತು. ಹೌದು, ಎಷ್ಟು ದಿವಸದಿಂದ ರೆಸಾರ್ಟ್ ಹುಡುಕ್ಲಿಕ್ಕೆಲ್ಲ ಎಷ್ಟು ಪಾಪ ಅಲೆದಾಡಿದಾನೆ. ಅವನಿಷ್ಟೆಲ್ಲ ಮಾಡಿದ್ರು ನೀನ್ ಏನ್ ಹೇಳ್ತೀಯ ಅದು ನಿನಗ್ ಬಿಟ್ಟಿದ್ಮ. ನಿಂಗೆ ಹೇಳಿಲ್ವಾ ನಾನು? ಈ ತರ ನನಗೆ ಹೇಳಿಲ್ವಾ? ನಿಜ ಮಾತಾಡ್ಸೋದೇ ಕಡಿಮೆ ಮಾಡ್ತಿದ್ದೆ, ಸುಮ್ನಿಲ್ಲ ನಾನು ಟ್ರೀಟ್ ಮಾಡೋದು. ನೀವು ಅವನು ಆಕ್ಚುಲಿ ಹೇಳ್ಬೇಕಂದ್ರೆ ಈ ತರ ಡೈರೆಕ್ಟ್ ಆಗಿ ಯಾರಿಗೂ ಹೇಳಿಲ್ಲ. ಅವ್ನಿಗೆ ಹೇಳಕ್ಕೂ ಸ್ವಲ್ಪ ಮುಜುಗರನೇ. ಸೊ ಆದ್ರೂನು ಅವನು ನಿಮ್ಮ ಹತ್ರ ಕೇಳ್ಕೊಂತ ಇದ್ದಾನೆ. ಲಾಸ್ಟ್ ಡಿಸಿಷನ್ ಹೇಳಿ ಏನಂತ ಕ್ಲಿಯರ್ ಆಗಿ. ಅಣ್ಣಾಗಿ ಟ್ರೀಟ್ ಮಾಡೋದು ಇದ್ರೆ ಇರಿ ನನ್ನೊಟ್ಟಿಗೆ, ಇಲ್ಲದಿದ್ರೆ ಬೇಡ. ಅಣ್ಣಾಗಿರ್ತಾರೆ ಓಕೆ. ನಂಗೆ ನಿಜ ಏನ್ ಹೇಳ್ಬೇಕಂತ ಗೊತ್ತಾಗ್ತಿಲ್ಲ, ನಂಗೆ ದುಃಖನೇ ಬರ್ತದೆ. ಅದ್ರಲ್ಲಿ ಎಂತ ದುಃಖ ಬರುತ್ತೆ? ಆಕ್ಚುಲಿ ದುಃಖ ಬರ್ಬೇಕಾಗಿರೋದು ನಿಮಗಲ್ಲ, ನೀವು ಒಂದು ಸಪೋರ್ಟ್ ಮಾಡಲ್ಲ. ಅಂದ್ರೆ ನಾನು ಹೇಳ್ತಾ ಇರೋದು ಡಿಸಿಷನ್ ಕರೆಕ್ಟ್ ಆಗಿ ಹೇಳ್ತಿಲ್ಲ ನೀವು. ಇವಾಗ ಅವನು ಆಲ್ರೆಡಿ ಒಂದು ಪ್ರಪೋಸಲ್ ಹೇಳ್ತಾ ಇದ್ದಾನೆ. ಮಗ ನೀನ್ ಹೆಂಗ್ ನೋಡ್ಕೋತೀಯ ಏನೋ ಅದನ್ನ ಹೇಳು ಮಗ, ಹೇಳು ಕರೆಕ್ಟ್ ಆಗಿ ಕ್ಲಿಯರ್ ಆಗಿ ಹೇಳು. ನಂಗೆ ನೋಡ್ಕೊಳ್ಳೋ
ಮಾಡ್ಕೊಳ್ಳೋದು ಬಿಡೋದು ಅದು ಸೆಕೆಂಡರಿ. ಜಾತಿ ಬೇರೆ ಅಂತನಾ? ಮತ್ ಇನ್ನೇನ್ ಮಾಡ್ಬೇಕು? ಮೋಸ್ಟ್ಲಿ ಕ್ಯಾಸ್ಟ್ ಬೇರೆ ಆಗತ್ತ ಅಂತ ಥಿಂಕ್ ಮಾಡ್ತಾ ಇದಾರೆ ಅನ್ಸುತ್ತೆ. ನಾನು ಒಂದ್ಸಲ ಅಣ್ಣಾಗಿ ಟ್ರೀಟ್ ಮಾಡಿದ್ಮೇಲೆ ನೀವು ವಾಪಸ್ ಮಾಡಿ friend ಅಂತ ಹೇಳಿದ್ರೆ ತಾನೇ. ಇಲ್ಲ ಆ ಥರ ನಾನು ಮಾ ಒಂದ್ ನಿಮಿಷ, ನೀವು ಅಣ್ಣ ಅಣ್ಣ ಅನ್ನೋದು ಎಷ್ಟ್ ಜನಕ್ಕೆ ಗೊತ್ತು? ಅಣ್ಣ ಅಣ್ಣ ಅನ್ನೋದು ಎಷ್ಟ್ ಜನಕ್ಕೆ ಗೊತ್ತು? ಎಲ್ರಿಗೂ ಗೊತ್ತಾ? ಹಾ, ಯಾರಿಗ್ ಗೊತ್ತು? ನಮಗ್ ಅಷ್ಟೇ ಗೊತ್ತು. ಸಣ್ಣ ಗೊತ್ತು, ನನಗ್ ಗೊತ್ತು, ಮತ್ತೆ ನಿಮಗ್ ಗೊತ್ತು ಅಷ್ಟೇ. ಸಾಕು. ಅದೇ ಮನ್ಸಲ್ಲಿದೆ. ಇವಾಗ ಏನ್ ಗೊತ್ತಾ, ಎಷ್ಟೋ ಜನ ರಿಲೇಟಿವ್ಸ್ ಅಲ್ಲೂ ಅಣ್ಣ ಅಣ್ಣ ಅಂತ ಅಂತಿರ್ತಾರೆ. ಅದಾದ್ಮೇಲೆ ದೊಡ್ಡವರಾದ್ಮೇಲೆ ಅವ್ರಿಗೆ ಮದ್ವೆನೂ ಮಾಡಿಸ್ಬಿಡ್ತಾರೆ. ಅಂದ್ರೆ ಅತ್ತೆ ಮಕ್ಕಳು ಆತರ ಇರೋರ್ನ ಅಣ್ಣ ಅಂತ ಚಿಕ್ಕ ವಯಸ್ಸಲ್ಲಿ ಕರೆದ್ಬಿಟ್ಟಿರ್ತಾರೆ, ಗೊತ್ತಾಯ್ತಾ? ಸೊ ರಿಲೇಟಿವ್ಸ್ ಅಲ್ಲೇ ಹಂಗ್ ಮಾಡುವಾಗ ಇವಾಗ ನಿಮ್ಗೂ ಅವನಿಗೂ ಏನು ರಿಲೇಶನ್ಶಿಪ್ ಇಲ್ಲ. ನೀವೇನ್ ಕ್ಯಾಸ್ಟ್ ನೋಡ್ತೀರಾ ನೀವು? ಹೋಗ್ಲಿ ಒಂದ್ ಕ್ಯಾಸ್ಟ್ ಪ್ರಾಬ್ಲಮ್ ಅಂತನಾ? ಮಗ ನಿಂದ ಯಾವ್ದು ಮಗ ಕ್ಯಾಸ್ಟ್? ನಮ್ ಲಿಂಗಾಯತ್ ಮಗ. ಅವ್ರು ಲಿಂಗಾಯತ್ರು, ಚಿಕನ್ ತಿನ್ನಲ್ಲ ಅಂತನಾ? ನೀವ್ ಮೀನ್ ಇಷ್ಟ ಏನಮ್ಮ? ಬೇಕಾದ್ರೆ ಮೀನ್ ತಿನ್ಸಕ್ ಕರ್ಕೊಂಡು ಹೋಗ್ತೀನಿ ನಿನ್ನ. ಹೇಳು. ಮೀನ್ ತಿನ್ನದಿದ್ರು ಮೀನ್ ತಿನ್ಸಕ ಅವನು ಎಷ್ಟು ದಿನ ಕಾಯ್ತಿದ್ದೇನೆ ಗೊತ್ತಾ? ಕರ್ಕೊಂಡೋಗಿ ಅವಳನ್ನ, ಅವಳಿಗೆಲ್ಲ ಫೇವ್ರೇಟ್ ಅಲ್ಲ, ಅವಳನ್ನೇ ಕರ್ಕೊಂಡು. ಅಲ್ಲ, ಅವನು ಅವತ್ತೇ ಹೇಳ್ತಿದ್ದಮ್ಮ ನಮ್ಮ ಹತ್ರ, ನಾನು ಈ ತರ ಇಷ್ಟಪಡ್ತಾ ಇದೀನಿ, ನಾನು ಡೈರೆಕ್ಟಾಗಿ ಹೇಳ್ಕೊಂಡ್ರೆ ಅವ್ರು ಒಪ್ಕೋತಾರ ಅಂತ. ಇಲ್ಲ ಮಗ, ಆ ಥರ ಹೇಳ್ಕೊಬೇಡ, ಅವ್ರಿಗೆ ಪಕ್ಕ ಇಷ್ಟ ಆಗಲ್ಲ ಆ ಥರ ಹೇಳ್ಕೊಂಡ್ರೆ ಅಂತ ಅಂದಿದ್ವಿ. ನೀವೇ ಹೇಳ್ರಿ ಅಂತ ನಮಗಂದ. ಅದಕ್ಕೆ ಇಲ್ಲ ನೀನೇ ಡಿಫ್ರೆಂಟ್ ಆಗಿ ಏನಾದ್ರು ಮಾಡು ಅಂತ ಅಂದಿದ್ಕೆ ಇವಾಗ ಅವ್ನು ರೆಸಾರ್ಟ್ ಬುಕ್ ಮಾಡಿ ನಿಮ್ಗೋಸ್ಕರ ಅಂತ ಮಾಡ್ತಿರೋದು. ನನಗೆ ನನ್ನ ಮನಸ್ಸು ಹೇಗಾದ್ರೆ ಇನ್ನೊಬ್ರನ್ನ ನಾನ್ ಬೇಜಾರ್ ಮಾಡಿಸ್ಬಾರ್ದು. ನಂಗೆ ಬೇಜಾರಾದ್ರೂ ಒಳ್ಳೇದು ಇಷ್ಟ ಆಗಿದ್ದು. ಅದಕ್ಕೋಸ್ಕರ ನಂಗೆ ನಿಮ್ಮನ್ನ ಬೇಜಾರ್ ಮಾಡ್ಲಿಕ್ಕೆ ಇಷ್ಟ ಆಗಿದ್ದಮ್ಮ. ಸೈಲೆಂಟ್ ಆಗಿ ಅಣ್ಣ, ನಂಗೆ ನಿಜ ಹೇಳ್ತೀನಿ, ನನಗೆ ಬೇಜಾರ್ ಮಾಡ್ಲಿಕ್ಕೆ ಯಾರನ್ನು ಇಷ್ಟ ಆಗಲ್ಲ. ಮಗ ನೀನ್ ಇಲ್ಡೌನ್ ಮಾಡಿ ಪ್ರಪೋಸ್ ಮಾಡು, ಅವ್ರು ಒಪ್ಕೊಳ್ಳೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು ಮಾಡು. ನಾನ್ ಎಕ್ಸೆಪ್ಟ್ ಮಾಡ್ಕೊಳ್ಳಲ್ಲ, ನಂಗೆ ಇಷ್ಟ ಇಲ್ಲ. ಏನಕ್ಕೆ ಅಣ್ಣ ಎಷ್ಟೇ ಹೇಳೋದಣ್ಣ ನಿಮಗೆ, ನಂಗೆ ಸತ್ಯ ಸಿಟ್ಟು ಒಂದ್ಸರಿ ಬರ್ತಿದ್, ಏನ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. ಇವ್ರು ನಿಮ್ಮೊಟ್ಟಿಗೆ ಸೇರ್ಕೊಂಡಿದಾರಲ್ಲ, ನೀವೇ ಹೇಗೆ? ನಾವು ಸೇರ್ಕೊಂಡಿದ್ದಲ್ಲ, ಅವ್ನ್ ರಿಕ್ವೆಸ್ಟ್ ಮಾಡ್ಕೊಂಡಿದ್ದ. ಆಕ್ಚುಲಿ ಅವ್ನು ನಮ್ಮ ಹತ್ರ ಬಂದು ರಿಕ್ವೆಸ್ಟ್ ಮುಂಚೆನೆ ಮಾಡ್ಕೊಂಡ. ನೀವು ನಮ್ ಬಗ್ಗೆ ತಪ್ಪು ತಿಳ್ಕೊಬೇಡಿ, ಗೊತ್ತಾಯ್ತಾ? ನೀವ್ ಒಪ್ಕೋತೀರಾ ಅಂತಾನೆ ನಾನು ವ್ಲಾಗ್ ಮಾಡಿದ್ದಿಲ್ಲ, ಅಂದ್ರೆ ನಾನು ವ್ಲಾಗ್ ಸಹ ಮಾಡ್ತಾ ಇರ್ಲಿಲ್ಲ. ಕೆಟ್ಟವನಂತ ಹೇಳಿಲ್ಲ ಯಾವತ್ತು, ಯಾಕಂದ್ರೆ ಅವರ ಬುದ್ಧಿ ಅವರವರಿಗೆ. ಎಲ್ಲ ಹುಡುಗರು ಒಂದೇ ತರ ಅಂತಾರೆ, ಅದಕ್ಕೆ ಹೇಳಿದ್ ನಾನು. ನೀವು ಕೆಟ್ಟವರು. ಸರಿ, ನೀವು ಇಬ್ರು ಪ್ರೈವೇಟ್ ಆಗಿ ಮಾತಾಡ್ಕೋಬೇಕಾ? ನಾವ್ ಈಚೆ ಹೋಗೋದಾ? ಯಾಕೆ ಆತರ ಎಲ್ಲ ಹೇಳ್ತೀರಾ? ಅಂದ್ರೆ ನಾವ್ ಇದೀವಿ ಅಂತ ನಿಮ್ಗೆ ಕಂಫರ್ಟಬಲ್ ಆಗ್ತಿಲ್ವಾ? ಹೇಳ್ತಾರಾ? ಅಲ್ಲ ಕಂಫರ್ಟಬಲ್ ಆಗ್ತಿಲ್ವಾ ಮಾತಾಡ್ಕೊಳ್ಳೋದಕ್ಕೆ ನಾನು ಹೇಳ್ತಾ ಇರೋದು. ನೀವೇನಕ್ಕೆ ಏನೇನೋ ತಿಳ್ಕೊತಿದ್ದೀರಾ? ನೀವೇನೇನೋ ತಿಳ್ಕೊತಿದ್ದೀರಾ? ಎಷ್ಟು ಟ್ರಸ್ಟ್ ಇತ್ತಂದ್ರೆ ನೀವು ಈ ತರ ಮಾಡಿದೀವಿ. ನಾವೆಂತ ನಾವು ನಿಮಗ್ ಫೋರ್ಸ್ ಮಾಡ್ತಿಲ್ಲ. ನೀವು ಮದ್ವೆ ಆಗ್ಲೇಬೇಕು. ನಾನು ಅವ್ರನ್ನ ಹೋಗಿ ಕೇಳ್ದೆ, ಇವ್ರಿಬ್ರು ಕೇಳ್ದೆ. ಅದಕ್ಕಂದ್ರು ನಿಮ್ಮ ಅಭಿಪ್ರಾಯ ಅದು ಅವಳ ಅಭಿಪ್ರಾಯ, ಮಗ ಅವಳ ಜೀವನ, ಅದು ಅವಳು ಉತ್ತರ ಕೊಡ್ಬೇಕು, ಅದಕ್ಕೆ ನಾವಲ್ಲ. ಬಟ್ ನಾನು ತುಂಬಾ ನಾವು ಡಿಸಿಷನ್ ನಮ್ದು ಕರೆಕ್ಟ್ ಆಗಿ ನಾವು ತಗೊಂಡಿದೀವಿ. ಆಯ್ತು ಅಂದ್ರೆ ಅದೇ ನಾವ್ ಈಚೆ ಹೋಗ್ಬೇಕಾ ಅಂತ ಕೇಳ್ತಾ ಇರೋದು. ಬಾಮ್ಮ, ನಾವ್ ಈಚೆ ಹೋಗಿಬೇಕು. ಅಲ್ಲ, ನೀವೇನು ಹೇಳಿದ್ದು ಸುಮ್ನೆ ಇರಿ ಅಂದ್ರೆ ನಾವ್ ಈಚೆ ಇರ್ತೀವಿ, ನೀವು ಮಾತಾಡ್ಕೊಳ್ಳಿ. ಇವಾಗ ನಾವಿರ್ಬೋದು ಅಂತ ಕಂಫರ್ಟಬಲ್ ಇರಲ್ಲ ಅಲ್ವಮ್ಮ? ಅಲ್ಲ, ನಾವ್ ಸೈಲೆಂಟ್ ಆಗಿದ್ದೀವಿ. ಏನ್ ನಾವ್ ವಿಡಿಯೋ ಹಿಡಿತಾ ಇದೀವಿ ಅಂತ ನಿಮ್ಗೆ ಏನಾದ್ರು ಇದಾ ಮುಜುಗರ ಆಗ್ತಾ ಇದ್ಯಾ? ಆಮೇಲೆ ರಿವೀಲ್ ಮಾಡ್ತೀರಾ ನೀವು? ಈಗಲೇ ರಿವೀಲ್ ಮಾಡಲ್ವಾ? ಅಣ್ಣಾಗಿ ನಾನು ರಿವೀಲ್ ಮಾಡ್ತೀನಿ ಅಷ್ಟೇ. ಅಣ್ಣಾಗಿ ಅಲ್ಲ, ಅಣ್ಣ ಚೆನ್ನಾಗಿ ನೋಡ್ಕೊಳ್ಳೋರು, ನನ್ಕಿಂತ ಒಳ್ಳೆ ಹುಡುಗಿ ಇರ್ತಾರೆ ಎಷ್ಟೋ ಮಗ. ಹುಡುಗಿರ್ಗೆ ಏನ್ ಗೊತ್ತಾ ಮೈಂಡ್ ಸೆಟ್? ಆಲ್ಮೋಸ್ಟ್ ಹೇಳ್ತಾ ಇರ್ತಾರೆ ಎಲ್ಲಾರುನು. ಅಂದ್ರೆ ಹುಡುಗರು ಫಸ್ಟ್ ಚೆನ್ನಾಗಿ ನೋಡ್ಕೋತೀನಿ ಅಂತಾನೆ ಹೇಳೋದು, ಇಷ್ಟಪಡೋದು ಅಂತ. ನೋಡ್ಕೊಳ್ಳೋದು ನನ್ಕಿಂತ ಗೊತ್ತಿಲ್ವಾ? ನೋಡ್ಕೊಳ್ಳೋದು ಅವನ ಮೇಲೆ ನಂಬಿಕೆ ಇಲ್ವಾ? ನನ್ ಮೇಲೆ ನಂಬಿಕೆ ಇಲ್ವಾ? ನನ್ ಬಗ್ಗೆ ಗೊತ್ತಿಲ್ವಾ? ಗೊತ್ತೇ ಇಲ್ಲ ನನ್ ಬಗ್ಗೆ. ಮಾತಾಡ್ಬಿಟ್ಟು ನಂಗೆ ಯಾರೊಟ್ಟಿಗೂ ಜಾಸ್ತಿ ಮಾತಾಡ್ಲಿಕ್ಕೆ ಇಷ್ಟನೇ ಆಗಲ್ಲ. ಮಾತಾಡ್ತಾ ಇದ್ದೀನಾ? ಫಸ್ಟ್ ಆಫ್ ಕೆಟ್ಟದಾಗಿ ಮಾತಾಡ್ತಿದ್ದೀರ ಅಂತ ಹೇಳ್ತಿಲ್ಲ ನಾನು, ನಂಗೆ ಇಷ್ಟ ಇಲ್ಲ ಅಷ್ಟೇ ನಾನು ಹೇಳ್ತಿರೋದು. ಎಷ್ಟು ಚೆನ್ನಾಗಿ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಾರೆ. ಎಂತ ನಿಮ್ಗೆ ಯಾವತ್ತು ನನ್ ಮೈಂಡ್ ಅಲ್ಲಿ ಬಂದದನ್ನ ನಾನು ಹೇಳ್ತೀನಿ. ನಿಮ್ಗೆ ಇವಾಗ ನನ್ನ ಒಪಿನಿಯನ್ ನಾನು ಹೇಳ್ತಿದ್ದೀನಿ ಅಷ್ಟೇ. ನಿನ್ನ ಒಪಿನಿಯನ್ ಅಲ್ಲಮ್ಮ, ನಿನ್ನ ಒಪಿನಿಯನ್ ನೀನ್ ಹೇಳು. ಅವಳಕ್ಕೆ ಮಿಡಲ್ ಇವಾಗ ನಾವ್ ಈಚೆ ಹೋದ್ರೆ ಹೋಗ್ಲಿ, ನೀವು ಕರೆಕ್ಟ್ ಆಗಿ ಮಾತಾಡ್ಕೊಳ್ರಿ. ಇವಾಗ ಕಂಫರ್ಟಬಲ್. ಬಾ ನಾವಿಬ್ರು ಈಚೆ ಹೋಗೋಣ. ಬಾ ಬೇಗ. ನಾವಿಬ್ರು ಈಚೆ ಇರ್ತೀವಿ, ನೀವು ಮಾತಾಡ್ಕೊಳ್ರಿ, ಪರವಾಗಿಲ್ಲ. ಒಂದು ಡಿಸಿಷನ್ ಬರ್ರಿ. ನಾವೊಂದ್ 5 ನಿಮಿಷ ಅಷ್ಟೇ, 5 ನಿಮಿಷ ಮಾತಾಡಿ. ಇವಾಗ ಅವನಿಗೂ ಕಂಫರ್ಟಬಲ್ ಇಲ್ಲದೆ ಇರ್ಬೋದು. ಇವಾಗ ನಾವು ವ್ಲಾಗ್ ಮಾಡ್ತಿರೋದ್ರಿಂದ ಅವನಿಗೂ ಕಂಫರ್ಟಬಲ್ ಇಲ್ಲದೆ ಇರ್ಬೋದು. ಇದು ಸರ್ಪ್ರೈಸ್ ವ್ಲಾಗ್, ಗೊತ್ತಾಯ್ತಾ? ಸೊ ಇದು ಮಾಡದೇ ಇರೋದ್ರಿಂದ ಅವನಿಗೂ ಕಂಫರ್ಟಬಲ್ ಇಲ್ಲದೆ ಇರ್ಬೋದು. ನಾವ್ ಇಲ್ಲೇ ಇರ್ತೀವಿ ಮಾ, ಇಲ್ಲೇ ಬಾಲ್ಕನಿಲಿ ಕೂತಿರ್ತೀವಿ, ಇಲ್ಲೇ ಇರ್ತೀವಿ. ಅಲ್ಲ, ಒಂದ್ 5 ನಿಮಿಷ ಮಾತಾಡ್ತಾನೆ ಅಷ್ಟೇ. ನೀವು ನನ್ನ ಪ್ರಾಣಿಗೆ ಕಂಪೇರ್ ಮಾಡಿದ್ನಿ, ಇಲ್ಲ
ತಾನೇ ಏಯ್ ಮಗ ಸೀರಿಯಸ್ ಆಗಿ ಹೇಳೋ ಕರೆಕ್ಟ್ ಆಗಿ. ನಾನ್ ಏನ್ ಮಾಡ್ದೆ ನಿನ್ಗೆ ಹೇಳೋದು ತಾನೇ ಏನ್ ಮಾಡ್ದೆ? ಕಳ್ಕೊಳ್ಬೇಕಾಗುತ್ತೆ ಅವಳನ್ನು ಇವ್ರನ್ನೆಲ್ಲ ಯಾಕೆ ಕಳ್ಕೊಂತಮ್ಮ ಜೊತೆಗೆ ಇರ್ಬೋದಲ್ಲ. ಕಳ್ಕೊಳ್ಳೋದಲ್ಲ ಪಡ್ಕೊಳ್ಳೋದು ಪಡ್ಕೊಳ್ಳೋದು ಎಲ್ಲ ಒಟ್ಟಿಗೆ. ಇವ್ ಮನೆ ಮೇಲೆ ಮನೆ ಮಾಡಿದ್ರಾಯ್ತು. ಏಯ್ ಅದಕ್ಕೇನು ಕಳ್ತಾ ಇದ್ದೀರಾ, ಓವರ್ ಆಗಿ ಆಡ್ಬೇಡ್ರಿ. ನಳಂತ ನಾನು ಏನ್ ಮಾಡ್ದೆ? ನೀವ್ ಈ ತರ ಮಾಡ್ತೀರಿ, ನೀವ್ ಸೈಲೆಂಟ್ ಅಲ್ಲ ಆಗಿರಲ್ಲ. ಮಾಡವ ನೀನ್ ಕರ್ಕೊಂಡೋಗಿ ನನ್ ಬಗ್ಗೆ ನಿಮ್ಗೆ ಗೊತ್ತು ತಾನೆ, ನೀವ್ ಹೇಳಿ ಅವಳಿಗೆ ಇಷ್ಟ ಇಲ್ಲ. ಬರ್ಡೇ ಹೊತ್ತು ಅಳ್ಬೇಡ. ಅವಳ ಅಭಿಪ್ರಾಯ ಅಂದ್ರೆ ನೀವು ಇನ್ನೋಸೆಂಟ್ ಅಂತ ಗೊತ್ತು, ಸೊ ಒಪ್ಕೊಳ್ಳೋದಕ್ಕೆ ಸ್ವಲ್ಪ ಟೈಮ್ ತಗೋತೀರಾ ಅನ್ನೋದು ಗೊತ್ತಲ್ಲ ಮಗ, ಸ್ವಲ್ಪ ಒಪ್ಕೊಳ್ಳೋಕೆ ಟೈಮ್ ತಗೋಬಹುದು. ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ಇವ್ರೊಟ್ಟಿಗೆ ಸ್ವಲ್ಪ ಆಚೋಗಿ ಸುಮ್ನಿಲ್ಲ, ತಲೆ ತಿಂತಾರೆ ಇವ್ರು. ಮಾಡಿ ನಳಂತ ನಾನು ಏನ್ ಮಾಡ್ದೆ? ಅಲ್ಲ ನಾನ್ ಹೇಳ್ತಿದ್ದೀನಿ, ನನಗೆ ನಿಮ್ಮನ್ನ ಬೇಜಾರ್ ಮಾಡ್ಲಿಕ್ಕೆ ನಂಗೆ ನಾನು ಇಷ್ಟ ಅಲ್ಲ, ನನ್ ಕ್ಯಾಸ್ಟ್ ಬೇರೆ ಅಂತನಾ? ಅಯ್ಯೋ ಯಾವತ್ತು ಅದಕ್ಕೆ ನನ್ ಪ್ರಕಾರ ಕ್ಯಾಸ್ಟ್ ಪ್ರಾಬ್ಲಮ್ ಇರ್ಬೇಕು ಅಂತ ಅನ್ಸುತ್ತೆ. ಕ್ಯಾಸ್ಟ್ ಕಂಪೇರ್ ಮಾಡಿ ಇಲ್ಲೋಡಮ್ಮ, ಅದ್ರ ಬಗ್ಗೆ ನೀನ್ ಮಾತಾಡ್ಬೇಕು ಅಂತ ಅಂದ್ರೆ ಈ ತರ ವ್ಲಾಗ್ ಅಲ್ಲಿ ಕ್ಯಾಶ್ ಬಗ್ಗೆ ಎಲ್ಲ ಮಾತಾಡಬಾರ್ದು, ಮತ್ತೆ ಲವ್ ಬಗ್ಗೆನೂ ಮಾತಾಡ್ಬೇಡ್ರಿ. ಇದು ಸರ್ಪ್ರೈಸ್ ವ್ಲಾಗು, ನೀವು ಒಪ್ಕೊಂಡ್ರೆ ಒಪ್ಕೊಂಡ್ಲಿಲ್ಲ ಅನ್ನೋದು ಮಾತ್ರ ಈ ವ್ಲಾಗ್ ಅಲ್ಲಿ ಹೇಳ್ಬೇಕು. ನೀವು ಇಷ್ಟೆಲ್ಲ ಕಾನ್ವರ್ಸೇಷನ್ ನಾನ್ ತೆಗಿಯಕ್ಕಾಗಲ್ಲ ವ್ಲಾಗ್ ಅಲ್ಲಿ, ಗೊತ್ತಾಯ್ತಾ? ಸೊ ನಾನು ಮತ್ತೆ ಸಣ್ಣ ಅವರು ಈಚೆ ಇರ್ತೀವಿ, ನೀವು ಮಾತಾಡಿ ಏನ್ ಡಿಸಿಷನ್ ತಗೋತೀರಾ ಅದನ್ನ ಹೇಳಿ ಅಷ್ಟೇ, ನನಗ್ ಬೇಕಾಗಿರೋದು. ನನಗೂ ಇದನ್ನ ವ್ಲಾಗ್ ಅಲ್ಲೆಲ್ಲ ತೋರ್ಸೋದಕ್ಕೆ ಇಷ್ಟ ಆಗಲ್ಲ. ನಿನಗೆ ಹೇಳಿದ ಅರ್ಥ ಆಗ್ತಿಲ್ವಮ್ಮ, ಇದು ಯಾವ್ದು ಕೊಟ್ಟಿರೋದು ನಾವಲ್ಲ. ಆಕ್ಚುಲಿ ಹೇಳ್ಬೇಕಂತ ಅಂದ್ರೆ ನಿಮ್ ಸೈಜ್ ನೆಲ್ಲ ತಗೊಂಡಿರೋದು ನಾವಲ್ಲ, ನಿಮ್ ತಂಗಿನ ಕರ್ಕೊಂಡೋಗಿ ಇವನ್ ಕೊಡ್ಸಿದ್ದು, ಪ್ರತಿ ಒಂದೊಂದೂ ಅವನೇ ಕೊಡ್ಸಿದ್ದು. ಅವನಿಗೆ ಅವ್ರ ಇಷ್ಟ ಆಗಿರೋ ಕಲರೇ ಹಾಕೋಬೇಕು ಅಂತ ಅವ್ರು ಇಟ್ಕೊಂಡಿರೋದು, ಅವನು ಅಷ್ಟೇನೆ ವೈಟ್ ಅಂಡ್ ಬ್ಲಾಕ್ ಹಾಕೊಂಡಿರೋದು. ಮಗ ಜಿಪ್ತೆಗಿ ಮಗ, ನೋಡು ಬ್ಲಾಕ್ ನಿನ್ ಮ್ಯಾಚಿಂಗ್ ಅವನು ಹಾಕೊಂಡಿರೋದು. ಅವಳಿಗೆ ನೋಡಿ ಎಷ್ಟು ಖುಷಿ ಆಗೋದು. ನಿಮಗೂ ಇಷ್ಟ ಆಗ್ತಿದೆ ಅಂತ ನಮಗ್ ಗೊತ್ತಾಗ್ತಾ ಇದೆ. ಖುಷಿ ಅದು ಅವ್ಳಿಗೆ. ಇಷ್ಟ ಇದ್ರೆ ಇಷ್ಟ ಇದೆ ಅಂತ ಹೇಳಿ. ಸ್ವಂತ ಅಕ್ಕನ ಮೇಲೆ ಇಷ್ಟ ಇಲ್ಲ, ನಾನು ನೀವಿಬ್ರು ಅಂತ ನಾನು ನನಗೆ ಹೇಳೋದು ಇಷ್ಟ ನಿಜ ಆಗಲ್ವಾ? ಕೇಳು. ಅಮ್ಮ ಅಲ್ವಾ? ಅಲ್ಲಮ್ಮ. ನೀನು ಬೆಂಗಳೂರು ಬರ್ತೀಯಾ? ನೀನ್ ಬ್ರೋಕರ್ ಕೆಲಸ ಮಾಡ್ತಿರೋದಾ? ಅಯ್ಯೋ, ಅದೇ ಅವಳ ಬಗ್ಗೆ ಬೈಬೇಡ. ಬ್ರೋಕರ್ ಕೆಲಸ ಮಾಡಿದ ಅವಳು ಬೈಬೇಡಮ್ಮ, ಅವ್ರಿಬ್ರು ಬೈಬೇಡ, ಅವ್ರೇನ್ ತಪ್ಪಿಲ್ಲ. ನೀನು ಬೆಂಗಳೂರು ಬರ್ತೀನಿ. ನಮಗೇನ್ ಖುಷಿ ಗೊತ್ತಾ, ಅವನ್ನ ನೀನ್ ಮದ್ವೆ ಆದ್ರೆ ಬೆಂಗಳೂರಿಗೆ ಆರಾಮಾಗಿ ಇರ್ಬೋದು, ಮತ್ತೆ ಅವ್ನ್ ಪೈಂಟ್ ಕೆಲಸ ಅವನೇ ಓನ್ ಬಿಸ್ನೆಸ್ ಮಾಡ್ತಾ ಇರೋದು, ಅದ್ರಲ್ಲೂ ನೀವ್ ಆರಾಮಾಗಿರ್ತೀರಾ. ಮತ್ತೆ ಅವ್ನು ಈ ರೀಸೆಂಟ್ ಆಗಿ ಅಡಿಗೆ ಮಾಡಾಕ್ತಾರೆ. ಒಂದ್ ಮನೆ ಕೂಡ ತೆಗ್ದವನೆ, ನೀವ್ ಆರಾಮಾಗಿ ಇರ್ಬೋದು ಅನ್ನೋದು ನಂಬಿಕೆ. ಬೆಂಗಳೂರಲ್ಲಿ ಮನೆ ತೆಗ್ದವನೆ. ಬರ್ಡೇ ದಿನ ನಂಗೆ ಇಷ್ಟನೇ ನಿಮ್ ಮನೇಲಿ ಒಪ್ಪಿಸಕ್ ಕಷ್ಟ ಅಂತ ನಾನು ಸುಮ್ನೆ ರೆಸಾರ್ಟ್ ಗೆ ಬಂದದೇ ಸುಮ್ನೆ ಅಂತ ಅನಿಸ್ತಿದೆ ಈ ತರ ಎಲ್ಲ ಹೇಳಿ. ಅವನಿಗೋಸ್ಕರ ನಾವು ಆಕ್ಚುಲಿ ಹೇಳ್ಬೇಕಂದ್ರೆ ರೆಸಾರ್ಟ್ ಕರ್ಕೊಂಡ್ ಬಂದಿದ್ದು, ಅವನೇ ನಮಗೆ ಇದ್ ಮಾಡಿದ್ದು, ರಿಕ್ವೆಸ್ಟ್ ಮಾಡಿದ್ದು. ಅಣ್ಣ ಮನೇಲಿ ಒಪ್ಕೊಳ್ಳೋದು ಬಿಡೋದು ಸೆಕೆಂಡರಿ, ನನಗೆ ಇಷ್ಟ ಇಲ್ಲದಿದ್ರೆ ಮನೇಲಿ ಹೆಂಗೆ ಅದೇ ಮನೆಗೆ ಇಷ್ಟ ಇದ್ರೆ ಒಪ್ಲಿಕ್ಕೆ? ಕಾರಣ ಹೇಳು, ಈಗ ಚೆನ್ನಾಗಿ ನೋಡ್ಕೊಳ್ಳಲ್ಲ ನಿಮಗೆ ಅಂತ. ಸರಿ, ನೀವು 5 ನಿಮಿಷ ಇಲ್ಲಿ ಮಾತಾಡಿ, ನಾವು ಬರ್ತೀವಿ. ಬಾ ಮಾಸನು, ಅವ್ರ 5 ನಿಮಿಷ ಮಾತಾಡ್ಕೊಳ್ಳಿ. ರೈಸ್ ಅವ್ರ 5 ನಿಮಿಷ ಮಾತಾಡ್ಕೊಳ್ಳಿ, ಏನಂತ ಡಿಸಿಷನ್. ಬೇಜಾರಿದ್ರೆ ಬಾ. ಇಲ್ಲ ಪರವಾಗಿಲ್ಲ, ಮಾತಾಡು ನೀನು. ಗಾಯ್ಸ್ ಹೆವಿ ನಗು ಬರ್ತಾ ಇತ್ತು, ಒಳಗಡೆ ಪರ್ಸನಲ್ ಆಗಿ ಏನೋ ಮಾತಾಡ್ತಾ ಇದ್ದಾರೆ, ಪರ್ಸನಲ್ ಆಗಿ ಮಾತಾಡ್ತಿದ್ದಾರೆ, ಅಳ್ತಿದ್ದಾರೆ. ಧನ್ಯ ಅವ್ರು ನಡಿ. ಅಲ್ಲಮ್ಮ, ಈಗ ಅವ್ರು ತಪ್ಪು 5 ನಿಮಿಷ ಆಯ್ತು ಗಾಯ್ಸ್, ನೋಡೋಣ ಏನ್ ಮಾತಾಡೋದು. ಏನು ಈಗ ನಿಮ್ಮ ಮನೇಲಿ ಒಪ್ಸಕ್ ಆಗಲ್ಲ ಅಂತನಾ? ಇವಾಗ ನನ್ ಸುದ್ದಿ ಆಯ್ತು, ಇನ್ನು ನನ್ನ ಮನೆಯವ್ರದ. ಅಲ್ಲ ಮನೆಯವ್ರದಲ್ಲಮ್ಮ, ಅಂದ್ರೆ ನಿಮ್ಗೆ ಇಷ್ಟ ಇದ್ದು ಕೂಡ ನಿಮ್ ಮನೆಯವ್ರು ಬೈತಾರ ಅಂತ ಭಯ ಇದ್ರೆ ಒಪ್ಪಿಸ್ತೀನಿ. ನಾನು ಹೇಳ್ತಿರೋದು, ನಾನು ಮದ್ವೆ ಆಗೋ ಹುಡುಗ ನನ್ನ ಮನೆಯವ್ರು ಒಪ್ಬೇಕು, ನಾನು ಅದೆಲ್ಲ ಒಪ್ಪಿಸ್ತೀನಿ. ಅವರೇ ನೋಡ್ಲಿ. ನಾನು ಒಪ್ಪಿಸ್ತೀನಿ. ಅವ್ರು ನೋಡಿದ ಹುಡುಗನೇ ನನ್ನ ಅಮ್ಮ ಮೇಲೆ ಒಟ್ಟ ನಿನ್ನ ಅಭಿಪ್ರಾಯ ನಿಮ್ ಮನೆಯವ್ರು ಒಪ್ಪಿದ್ರೆ ನೀನ್ ಒಪ್ದಂಗಲ್ವಾ? ನಂಗೆ ಮನೆಯವ್ರು ಆಯ್ತು, ನನ್ನ ಆನ್ಸರ್ ಕೇಳ್ತೀನಿ. ನಿಮ್ ಮನೆಯವ್ರು ಒಪ್ಕೊಂಡ್ರೆ ಖುಷಿನೇ ನನ್ ಖುಷಿ. ಆಯ್ತು. ಹಂಗಾರೆ ಮನೆಯವ್ರನ್ನ ಒಪ್ಪಿಸ್ಬೇಕಮ್ಮ ಅವನು. ಯಾಕೆ ನೀವು ಒಪ್ಪಿಸ್ಲಿಕ್ಕೆ ಅವ್ರು ಬೇಡ, ನಾನು ಅಲ್ಲ ನಿಮ್ಗೆ ಮನೆಯವ್ರು ಒಪ್ಪಿದ್ರೆ ಓಕೆನಾ? ಈಗ ಕೆಲವೊಂದ್ ಜನ ಎಷ್ಟೋ ಜನ ಬ್ರೋಗ್ರು ಅಂತಿರ್ತಾರೆ, ಆಮೇಲೆ ಮದ್ವೆ ಆಯ್ತಾರಪ್ಪ ಕಾಲೇಜಲ್ಲಿ. ಏನ್ ಹುಡುಗರ ಅಲ್ಲಪ್ಪ ಹುಡುಗಿರ್ನ ಬ್ರೋಗ್ರು ಆತರದ ಯಾರು ಹುಡುಗರು ಬ್ರೋ. ಎಷ್ಟೋ ಜನ ಇದು ಆಕ್ಚುಲಿ ಹೇಳ್ಬೇಕಂದ್ರೆ ಇವಾಗ ಮಾಡಿದ್ ಪ್ರ್ಯಾಕ್ ಬಾ, ಪ್ರಪೋಸಲ್ ಪ್ರ್ಯಾಕ್. ಅಯ್ಯೋ ಅಣ್ಣ, ಸಾರಿ ಅಣ್ಣ, ಪಾಪ ನೀವು. ಬೈದಾಕ್ಬಿಟ್ರಲ್ಲ ಮಗ ಗ್ಯಾಪ್ ಅಲ್ಲಿ. ನಿನ್ಗೆ 5 ನಿಮಿಷ ಈಚೆ ಹೋಗಿದ್ವಲ್ಲ ನಾವು, ಏನಂತ ಇದ್ರು? ಅದೇ ಒಪ್ಪಿಸ್ತೀನಿ ಮನೆಗೆ ಬಂದು ಅಂತ ಇದೆ. ಇಲ್ಲ, ಸುಳ್ಳು. ಮನೆಗೆ ಒಪ್ಸಿ ಹಾಕ್ತೀನಿ ಅಂತ ಇದ್ರು ಮಗ. ಅಲ್ಲ ಬದ್ದಿದ ತಕ್ಷಣ ಪ್ರಪೋಸ್ ಮಾಡಾದ್ರೆ ನೀನೇ ಭಯ ಬೀಳ್ತಾ ಅಯ್ಯೋ, ಇದ್ದೀರಿ. ಗಾಬರಿ ಆಗ್ಬಿಟ್ಟೆ ಮಗ, ನಗು ಬರ್ತಾ ಇದೆ ನಂಗೆ, ನಗ ತಡೆಯಕ್ ಆಗ್ತಾ ಇಲ್ಲ. ಭಯ ಯಾಕಂದ್ರೆ ಒಂದು ಸಣ್ಣನಾಗ್ಲಿ ದಣ್ಣಿನಾಗ್ಲಿ ರೆಸ್ಪೆಕ್ಟ್ ಕೊಟ್ಟು ಒಂದ್ ಭಾವನೆ ನೋಡ್ಕೊಂಡ್ ಬಂದಿದ್ದೀನಿ. ಫ್ರ್ಯಾಂಕ್ ಅಂದ್ರೆ ಬೇರೆ ಸಂಬಂಧಗಳಂದ್ರೆ ಬೇರೆ. ಬಟ್ ಇವಳು ಅಣ್ಣ ಅಂದಾಗ ಏನಾಗತ್ತಂದ್ರೆ ನಂಗೆ ಆನ್ಸರ್ ಮಾಡಕ್ ಬರ್ತಾ ಇಲ್ಲ. ನಾನು ಏನೇನೋ ಪ್ಲಾನಿಂಗ್ ಹೋಗಿದ್ದೆ, ಹೆಂಗ್ ಮಾಡೋದು ನನಗೆ ಗೊತ್ತಿತ್ತು, ನಾನು ಅದಕ್ಕೆ ನಿಮ್ಗೆ ಮುಂಚೆನೆ ಹೇಳಿದ್ದೆ ಅಣ್ಣ ಅಂತ ಅಂದೆ ಅಂತಾರೆ, ಸೊ ನೀನ್ ಅದಕ್ಕೇನಾದ್ರೂ ಡೈಲಾಗ್ ರೆಡಿ ಮಾಡಿ ಇಟ್ಕೋ ಅಂತ. ಆಕ್ಚುಲಿ ಇವ್ರು ಪಾಪ ನೀ ಹಿಂಗ ಊರಿ ಐ ಲವ್ ಯು ಅಂತ ಹೇಳಕ್ ಬರ್ತಾರೆ, ಆದ್ರೆ ಐ ಲವ್ ಯು ಅನ್ನೋದು ಬರ್ತಾನೆ ಇಲ್ಲ ಬರ್ತಾನೆ ಮಗ ಬಾಯಿ. ನಂಗೆ ಅವಾಗ ಗೊತ್ತಾಯ್ತು ಹುಡುಗರು ಒಂದ್ ಪ್ರಪೋಸ್ ಮಾಡ್ಬೇಕಾದ್ರೆ ಎಷ್ಟು ಗಾಬರಿ ಆಗಿರ್ತಾರೆ ಅಂತ.
ನಾನು ಸ್ಕೆಚ್ ಇಟ್ಕೊಂಡಿದ್ದೆ ಏನೋ ಹಿಂಗ್ ಹೋಗೋಣ ಮಂಡಿಯವ್ರು ಹಿಂಗ್ ಕೊಡೋಣ ಆಮೇಲೆ ಗಾಬರಿ ಅಲ್ಲೋಡ್ರೆ ನಿಜವಾಗ್ಲೂ ಪುಕ್ಕ ಏನಕ್ಕೆ ಧನ್ಯ ಹೇಳ್ತಾ ಇದ್ರಿ? ಭಯ ಆಗೋಗಿತ್ತಾ? ಭಯ ಆಗಲ್ಲ. ನಾನು ಇಷ್ಟರ ತನಕ ಒಂದು ಹುಡುಗನ ಪ್ರೀತಿಸಿಲ್ಲ ಅಂತ ಸಡನ್ ಆಗಿ ಈ ತರ ಅದಕ್ಕೆ ಅಲ್ವಾ ಅವ್ನು ಇಷ್ಟಪಟ್ಟಿದ್ದು? ಎಕ್ಸ್ಪ್ರೆಸ್ ಮಾಡ್ಬೇಕು. ಅದಕ್ಕೆ ಅಲ್ವಾ ಇಷ್ಟಪಟ್ಟಿದ್ದು ಫ್ರ್ಯಾಂಕ್ ಅಲ್ಲ, ನಿಜ ಇದು. ನೀನ್ ಆನ್ಸರ್ ತಿಳ್ಕೊಳಕ್ ಕೇಳ್ತಾ ಇರೋದು. ನಾನು ಇಲ್ಲಮ್ಮ ನಿಜ ಇದು. ಸುಮ್ನೆ ಅಂದ್ರೆ ಅವ್ರು ನೀನು ಅವ್ರ ಮೇಲೆ ಬೇಜಾರಾಗ್ಬಾರ್ದಂತ ಅವ್ರು ಫ್ರ್ಯಾಂಕ್ ಅಂತ ಅಂದ್ರು. ಫ್ರ್ಯಾಂಕ್ ಏನಕ್ಕೆ ಅಂದ್ವಿ ಅಂದ್ರೆ ನೀನ್ ಹೇಳ್ತಾ ಇದ್ದಲ್ಲ ರಿಂಗ್ ಇದೆಯಾ ರಿಂಗು ಕೊಡ್ತೀನಿ. ಇದು ರಾಣಿ ರಾಣಿಗಾರ ನೋಡ್ಕೊಂತೀನಿ. ಆ ರಿಂಗ್ ಕೊಟ್ರೆ ನೀನ್ ಒಪ್ಕೊಂಡಂಗೆ ಅಂತ ಅರ್ಥಮ್ಮ. ತಲೆನೋವು ಬಂತ ನಿಮ್ಗೆ? ಹಾ ಏನಕ್ಕತ್ರಿ? ನನ್ನ ಬರ್ಡೇ ದಿನ ಫುಲ್ ರಿಯಲಿಸ್ಟಿಕ್ ಆಗಿ ತಗೊಂಡ್ಬಿಟ್ಟಿದ್ರ ಮೈಂಡ್ಗೆ. ಏನ್ ಮಾಡೋದು ಒಂಥರ ಅನಿಸ್ತು. ನೀವಿಬ್ರು ಈ ತರನ ಅಂತ ಆಯ್ತು ನಂಗೆ. ನಿಮ್ಮ ಮೇಲೆನೆ ನಂಗೆ ಸ್ವಲ್ಪ ನೆಗೆಟಿವ್ ಆಗಿ ಬಂತು. ಆಕ್ಚುಲಿ ಸುಮ್ನೆ ನಾವ್ ನಿಮ್ಗೆ ಹೇಳಿದ್ದು ಈ ಡ್ರೆಸ್ ಇದೆಲ್ಲ ನಾವೇ ಆಕ್ಚುಲಿ ನಿಮ್ಗೆ ತಗೊಂಡ್ ಬಂದ್ ಕೊಟ್ಟಿದ್ದು, ಸರ್ಪ್ರೈಸು ಕೂಡ ಅವರೇ ತಂದಿದ್ದು. ಲೋ ನಿಮಿಷಕ್ಕೆ ವಿಲನ್ ಮಾಡಕ್ ಬಿಟ್ರೆ ಮಗ ನಂಗೆ ತೋ ಹುಡುಗರೆಲ್ಲ ಒಂದೇ ಅಜೀಬ್ ಆಗ್ಬೇಕು ಮಗ. ನಂಗೆ ಜಿಗುಪ್ಸನೆ ಬಂದ್ಬಿಡ್ತು. ಅದು ನನಗೆ ನನ್ ನಿಜ ಸಿಟ್ಟಲ್ಲಿ ಹೇಳಿದ್ದು, ನಿಮ್ಗೆ ಬೈಬೇಕಂತ ಹೇಳಿದಲ್ಲ. ಆದ್ರೂ ನನ್ ಬೈಬೇಕು, ನೀನ್ ಹುಡುಗರೆಲ್ಲ ಯಾಕೆ ಬೈದ್ಬಿಟ್ಟು? ಎಲ್ಲಾ ಹುಡುಗರು ಒಂದೇ ತರ ಅಂದ್ಬಿಟ್ರೆ ಮಗ. ನನ್ ಗಂಡನ ಹುಡುಗ ಅಂದ್ರೆ ಅಣ್ಣ ಅಂತ ಹೇಳಿದ್ರು ನೋವು ಮಾಡ್ತಾರೆ ಅಂತ ಅವ್ರು ಬೈದಿದ್ದು. ಎಲ್ಲಾ ಹುಡುಗರು ಹಂಗಿರಲ್ಲ ಅಮ್ಮ, ಅದನ್ನ ಅರ್ಥ ಮಾಡ್ತಾರೆ. ನಿಜ ಅದು ಇರಲ್ಲ. ನಾನು ಕೋಪದಲ್ಲಿ ಹಂಗೆ ಹೇಳ್ತೀನಿ, ನಿಜ ಹೇಳ್ತೀನಿ. ಆದ್ರೂ ನಿಮ್ ಕೋಪನು ಇಷ್ಟು ಸಾಫ್ಟ್ ಆಗಿ ಇರುತ್ತೆ ಅಂತ ಈ ವ್ಲಾಗ್ ಅಲ್ಲಿ ಗೊತ್ತಾಯ್ತು. ನೀವ್ ಕೋಪ ಮಾಡ್ಕೊಂಡಂಗ್ ಇರ್ಲಿಲ್ಲ. ನಂಗೆ ಕೋಪ ಜಾಸ್ತಿ ಬರಲ್ಲ, ಬೇಜಾರ್ ಬೇಗ ಆಗೋದು. ಅವಳು ಕೋಪನೆ ಮಾಡ್ಕೊಂಡ ನೋಡಿಲ್ಲ ಮಗ, ಇದುವರೆಗೂ ನೋಡಿಲ್ಲ ನಾನು. ಇವಾಗೂ ನೋಡ್ಲಿಲ್ಲ ಅಂದ್ರೆ ಕೋಪ ಬಂದ ತಕ್ಷಣ ಅವರು ಎಮೋಷನಲ್ ಆಗ್ಬಿಡ್ತಾರೆ ಅಂತ ಆಗ್ಬಿಡ್ತಾರೆ. ನೀವೇನಕ್ಕೆ ಸ್ಪೆಕ್ಸ್ ಹಾಕೊಂಡು ಬಂದಿದೆ? ನನ್ ಗೊತ್ತು, ನಂಗೆ ನಗು ಕಂಟ್ರೋಲ್ ಆಗ್ಲಿ, ನಂದು ಒರಿಜಿನಲ್ ಫೇಸ್ ರಿಯಾಕ್ಷನ್ ಗೊತ್ತಾಗ್ಬಾರ್ದು ಅಂತ. ಗೈಸ್ ಸ್ಪೆಕ್ಸ್ ಹಾಕೋಬಿಟ್ಟವ್ರೆ ಅವ್ರು. ಆದ್ರೂ ನಗ್ತಾನೆ ಇದ್ದೆ ನೀನು. ಹೆಂಗನ್ಸ್ತುಮಾ ನಿಮ್ಗೆ ಸರ್ಪ್ರೈಸು? ತುಂಬಾ ಖುಷಿ ಆಯ್ತು. ಆದ್ರೆ ಈ ಮಿಡಲ್ ಅಲ್ಲಿ ಒಂದು ಪ್ರ್ಯಾಂಕ್ ಬೇಡದಿತ್ತು ಅಂತ ಅನಿಸ್ತು. ಯಾಕಂದ್ರೆ ನಾನು ತುಂಬಾ ಎಮೋಷನಲ್ ಆದೆ, ನಂಗೆ ತಡ್ಕೊಳ್ಲಿಕ್ಕೆ ಆಗಿಲ್ಲ. ಸರ್ಪ್ರೈಸ್ ಅಂತೂ ಸೂಪರ್ ಆಗಿತ್ತು, ನಂಗೆ ತುಂಬಾ ಖುಷಿ ಆಯ್ತು. ಯಾಕಂದ್ರೆ ನಿನ್ನೆ ನೈಟ್ ಇಂದ ಸರ್ಪ್ರೈಸ್ ಇಂದಲೇ ಹೋಗ್ತಿದ್ದೀನಿ. ನೈಟ್ ನಿದ್ದೆ ಕೂಡ ನಾನು ಸರಿ ಮಾಡಿಲ್ಲ. ನಾಳೆ ಯಾವ ಗಿಫ್ಟ್ ಕೊಡ್ತಾರಪ್ಪ, ಅದು ನನಗೆ ಫಸ್ಟ್ ಟೈಮ್ ಈ ತರ ಗಿಫ್ಟ್ ಎಲ್ಲ ಕೊಡೋದು, ಏನೆಲ್ಲ ಥಿಂಕ್ ಮಾಡ್ಕೊಂಡಿದ್ದೆ. ಆದ್ರೆ ಇಷ್ಟಿಷ್ಟು ದೊಡ್ಡದು ನಾನು ಥಿಂಕ್ ಮಾಡಿಲ್ಲ. ಯಾವ್ದಾದ್ರು ಒಂದು ಗಿಫ್ಟ್ ಕೊಡ್ಬೋದು ಅಂತ ಅನ್ಕೊಂಡಿದ್ದೆ. ಇಲ್ಲ ಡ್ರೆಸ್ ಏನಾದ್ರು ಕೊಡ್ಬೋದು ಅಂತ ಅನ್ಕೊಂಡಿದ್ದೆ. ಯಾಕಂದ್ರೆ ನಾನು ಇಷ್ಟಪಡ್ತೀನಿ ಜಾಸ್ತಿ ಡ್ರೆಸ್ ಅನ್ನೆಲ್ಲ. ಅದು ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಮಗ. ಬಟ್ ಸೇಮ್ ಟು ಸೇಮ್ ಅಂತಂದ್ರೆ ಮಗ ಅದು ಅಲ್ಲ, ಸೇಮ್ ಟು ಸೇಮ್ ಅಲ್ಲ. ಇವ್ರಿಗೆ ಆಕ್ಚುಲಿ ಹೇಳ್ಬೇಕಂದ್ರೆ ವೈಟ್ ಅಂಡ್ ಬ್ಲಾಕ್ ಇಷ್ಟ ಮಗ. ನೇನ್ ನೋಡಿದ್ರೆ ನೀನು ನೆನ್ನೆ ವೈಟ್ ಅಂಡ್ ಬ್ಲಾಕ್ ಹಾಕೊಂಡಿದ್ದೆ ನೈಟು. ಹಂಗೆ ಎಲ್ಲ ಫ್ಲೋ ಅಲ್ಲಿ ನಾನೇ ಮ್ಯಾಚ್ ಮಾಡ್ಬಿಟ್ಟೆ ಅಷ್ಟೇ. ಮ್ಯಾಚ್ ತಗೊಂಡ್ರು. ಆಮೇಲೆ ನಂಗೆ ಪ್ರಾಶ್ ಹೌದು ಸೂಪರ್ ಐಡಿಯಾ ಇದು ಅಂತ. ಅಣ್ಣನ ಮನಸ್ಸು ಇದೇ ತರ ಆಯ್ತು. ಅವನ್ ಇವಾಗ ನಿಮ್ಗೆ ಅಣ್ಣ ಇದ್ದಂಗೆನೆ ಆಕ್ಚುಲಿ ಅವನು ನಿಮ್ನ ತಂಗಿ ತರನೇ ಇವಾಗ ಟ್ರೀಟ್ ಮಾಡ್ತಿದ್ದಾನೆ. ಟ್ರೀಟ್ ಮಾಡೋದು ಸುಮ್ಮನೆ ವಿಡಿಯೋಗೋಸ್ಕರ ಪಾಪ ಹಂಗೆ ಹೇಳಿದ್ರು. ನಮ್ಗೋಸ್ಕರ ಆಕ್ಚುಲಿ ನಾವು ಮಾಡಿದ್ದು. ಧನ್ಯ ಅವರಿಗೆ ಎಷ್ಟೊಂದ್ ಜನ ಫ್ಯಾನ್ಸ್ ಇದ್ದಾರೆ. ಸೊ ಅವ್ರಿಗೋಸ್ಕರ ಅವ್ರಿಗೂ ಎಂಟರ್ಟೈನ್ಮೆಂಟ್ ಸಿಗ್ಲಿ ಅನ್ನೋದಕ್ಕೋಸ್ಕರ ಇದು ಮಾಡಿದ್ದಷ್ಟೇ. ಅವ್ರನ್ನ ಬರ್ತ್ಡೇ ದಿನ ಅಳಿಸ್ಬೇಕು ಅನ್ನೋದು ನಮ್ಮ ಮೈಂಡ್ ಸೆಟ್ ಅಲ್ಲಿ ಇರ್ಲಿಲ್ಲ. ಹಾ, ಖುಷಿ ಪಟ್ಟಿದ್ದೀರಾ. ಸರ್ಪ್ರೈಸ್ ಖುಷಿನೂ ಸಿಕ್ತು, ಬೇಜಾರನೂ ಆಯ್ತು. ಮಿಡಲ್ ಅಲ್ಲಿ ಇದ್ರ ಒಂದ್ ಕಾನ್ಸೆಪ್ಟ್ ಇದೆ ಏನ್ ಗೊತ್ತಾ, ಲೈಫ್ ಅಲ್ಲಿ ಖುಷಿನೂ ಇರ್ಬೇಕು, ದುಃಖನೂ ಇರ್ಬೇಕು. ಅದನ್ನ ಇಲ್ಲಿ ಅನುಭವಿಸಿ. ಆಮೇಲೆ ಏನಪ್ಪ ಅಂದ್ರೆ ನೀನು ಯಾತ್ರ ಕೋಪ ಮಾಡ್ಕೊಂತ ನೋಡ್ಬೇಕಾಗಿತ್ತು. ನಾನು ಯಾವತ್ತೂ ನೋಡಿರ್ಲಿಲ್ಲ, ಅದೊಂದು ಬೇಕಾಗಿತ್ತು ಮಗ. ಅದಕ್ಕೋಸ್ಕರ ಒಪ್ಕೊಂಡೆ ಫ್ರ್ಯಾಂಕ್. ಬಟ್ ಎಲ್ಲಿ ಕೋಪನೇ ಮಾಡ್ಲಿಲ್ವಲ್ಲ, ಅಳ್ತಿದ್ರಲ್ಲ. ನಮ್ಮ ಮನೇಲಿ ಕೋಪ ಕಡಿಮೆ ಇರೋದಂದ್ರೆ ನಂಗೆ ಒಬ್ಳಿಗೆ. ನೋಡಿ ಇವಾಗ ಹುಡುಗರು ನಿಮ್ಮ ವೀಕ್ನೆಸ್ ನ ತಿಳ್ಕೊಂಡಿದ್ದಾರೆ. ಹುಷಾರು ರೋಡಲ್ಲಿ ಹೋಗ್ಬೇಕಾದ್ರೆ, ಸರಿನಾ? ಆಮೇಲೆ ರೋಡಲ್ಲಿ ಪ್ರಪೋಸ್ ಮಾಡಿದಾಗ ನಿಮ್ಗೆ ನೀವ್ ಅಳ್ಕೊಂಡ್ ಕುತ್ಕೊಳಂಗಿಲ್ಲ, ಅಳ್ಕೊಂಡ್ ಕುತ್ಕೋಬಾರ್ದು. ಅದು ನಿಮ್ ವೀಕ್ನೆಸ್, ಗೊತ್ತಾಯ್ತಾ? ಮತ್ತೇನ್ ಗೊತ್ತಾ, ನಮ್ಮ ಇದು ಯೂಟ್ಯೂಬ್ ಅಲ್ಲಿ ಇದ್ದವರಿಗೆ ತುಂಬಾ ಜನ ನಂಗೆ ಇದು ಮೆಸೇಜ್ ಹಾಕಿದ್ದಾರೆ, ಹ್ಯಾಪಿ ಬರ್ಡೇ ವಿಶ್ ಮಾಡಿದ್ದಾರೆ. ಅದಲ್ಲದೆ 12 ಗಂಟೆಗೆ ನೈಟ್ ಮಾಡಿದ್ದಾರೆ. ಎಷ್ಟೋ ಜನ ಮಾಡಿದ್ದಾರೆ, ಒಂದು 50ಗಿಂತ ಮೇಲೆ ಮಾಡಿದ್ದಾರೆ. ತುಂಬಾ ಖುಷಿಯಾಗಿದೆ. ಈ ತರನೇ ಸಪೋರ್ಟ್ ಮಾಡಿ ನಂಗೆ. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಓಕೆ, ಮೈಂಡ್ ಮಾಡೋಣ. ಓಕೆ ಗೈಸ್, ಇವಾಗ ಇಲ್ಲಿಗೆ ಎಂಡ್ ಮಾಡ್ತಿದೀವಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಗೈಸ್ ಏನಾದ್ರೂ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ. ಜಸ್ಟ್ ಎಂಟರ್ಟೈನ್ಮೆಂಟ್ ಗೋಸ್ಕರ ಮಾಡಿದ್ದು. ನೆಕ್ಸ್ಟ್ ವ್ಲಾಗ್ ಅಲ್ಲಿ ಮತ್ತೆ ಸಿಗೋಣ. ಬಾಯ್ ಬಾಯ್. ಪಾಡಂತು ನಂದೀಗ